ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಆತ್ಮಾನು ಮೋಕ್ಷಾರ್ಥಂ ಜಗತ್ ಹಿತಾಯಚ. ಹಂಗಂದ್ರೆ ಫಾರ್ ಒನ್ಸ್ ಓನ್ ಸಾಲ್ವೇಷನ್ ಅಂಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಹೋಲ್ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ತನ್ನ ಒಂದು ಆತ್ಮಕ್ಕೂ ಸಹ ಸಂತೋಷ ಸಿಗ್ಬೇಕು ಮತ್ತು ಇಡೀ ಜಗತ್ತು ಕಲ್ಯಾಣ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ನಾವು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ನಾವು ಮಾಡ್ತಾ ಇದ್ದು. ನನ್ನ ಹೆಸರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ. ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ನಾನು ಈ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತೀನಿ. ನೋಡಿ, ಈ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಇದು ಹೇಗೆ ನಾವು ಪ್ರಾರಂಭ ಮಾಡಿದ್ವಿ ಅನ್ನೋ ಒಂದು ಸಣ್ಣ ಪೀಠಿಕೆಯನ್ನ ತಮಗೆ ಹೇಳ್ತೀನಿ. ನೋಡಿ, ನಾನು ತುಮಕೂರಿನಲ್ಲಿ 2010ನೇ ಇಸ್ವಿಯಲ್ಲಿ ವಿದ್ಯೋದಯ ಲಾ ಕಾಲೇಜ್ನಲ್ಲಿ ನಾನು ಕಾನೂನು ಅಭ್ಯಾಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನನಗೆ ನನ್ನ ಒಂದು ಸಹಪಾಠಿಗಳು ಆ ಗ್ರಾಮೀಣ ಭಾಗದಿಂದ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಕರ್ಕೊಂಡು ಹೋಗಿ ನಮ್ಮ ಲಾ ಕಾಲೇಜಿನ ಹಿಂಭಾಗದಲ್ಲಿ ಇರುವಂತಹ ಪಾರ್ಕ್ ನಲ್ಲಿ ಕೂರಿಸ್ಕೊಂಡು ಇಂಗ್ಲಿಷ್ ಹೇಳ್ಕೊಡುವಂಥದ್ದು, ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಸಲಹೆಗಳನ್ನ ಕೊಡ್ತಾ, ಸೊ ಒಂದು ಸ್ನೇಹವನ್ನ ಬೆಳೆಸ್ತಾ ಈ ರೀತಿಯಾದಂತಹ ಒಂದು ಆಕ್ಟಿವಿಟಿಯನ್ನ ನಾನು ಮಾಡ್ತಾ ಇದ್ದೆ. ತದನಂತರ ನಾನು ವಿದ್ಯೋದಯ ಲಾ ಕಾಲೇಜಿನಲ್ಲಿ 2010ನೇ ಇಸ್ವಿಯಲ್ಲಿ ಗ್ರಾಜ್ಯುಯೇಟ್ ಅನ್ನ ಪಡ್ಕೊಂಡೆ. LLB ಅನ್ನ ಮುಗಿಸಿ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ನಾಗರಬಾವಿ ಅಲ್ಲಿ ನಾನು LLM ಅನ್ನ ಮುಗಿಸಿರ್ತೀನಿ. LLM ಅನ್ನ ಮುಗಿಸಿ 2012ನೇ ಇಸ್ವಿಗೆ ನಾನು ಸಮಾಜದ ಒಂದು ನಿಟ್ಟಿನಲ್ಲಿ ಈ ಒಂದು ಕಾನೂನು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಬಂದಾಗ ಎಲ್ಲೋ ಒಂದ್ ಕಡೆ ಕಾನೂನಿನ ಒಂದು ತಿಳುವಳಿಕೆ ಇಲ್ದಲೇ ಇರೋವಂಥದ್ದು ನನಗೆ ಗೋಚರ ಆಯಿತು. ತದನಂತರ ತುಮಕೂರಿನಲ್ಲಿ ಮುಗಿಲು ಕಾನೂನು ಕೇಂದ್ರ ಅಂತ ಹೇಳಿ 2012ನೇ ಇಸ್ವಿಯಲ್ಲಿ ನಾನು ಒಂದು ಕಾನೂನು ಕೇಂದ್ರವನ್ನ ಮಾಡ್ಕೊಂಡೆ. ಸೊ ಯಾವುದೇ ತರ ಒಂದು ಅಫಿಷಿಯಲ್ ರಿಜಿಸ್ಟ್ರೇಷನ್ ಸಹ ನಾನು ಮಾಡ್ಕೊಂಡಿರ್ಲಿಲ್ಲ ಆ ಟೈಮ್ನಲ್ಲಿ. ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಕೊಂಡು ಕಾಲೇಜ್ಗಳಲ್ಲಿ ಏನು ಕಾನೂನಿನ ತಿಳುವಳಿಕೆಯನ್ನ ಕೊಡುವಂಥದ್ದು, ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡೋದು, ಆ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದು. 2021ನೇ ಇಸ್ವಿಯಲ್ಲಿ ನಾವು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅಂತ ಹೆಸರನ್ನ ಚೇಂಜ್ ಮಾಡಿ ಮುಗಿಲು ಕಾನೂನು ಕೇಂದ್ರದಿಂದ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅಂತ ಒಂದು ನೋಂದಾಯಿಸಿಕೊಂಡು ನಾವು ಕಾರ್ಯವನ್ನು ಶುರು ಮಾಡಿದ್ವಿ. ಸೊ ಈ ಮುಂಚೆ ನಾವು ಈ ಒಂದು NGO ಸಂಸ್ಥೆ ಅಡಿಯಲ್ಲಿ ನಾವು ಸಿವಿಲ್ ಜಡ್ಜಸ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ವಿ. ಸೊ ಅದು ಹಾಗೆ ನಡೀತಾ ಬಂತು. ಅದರಲ್ಲಿ ಸಾಕಷ್ಟು ನಾವು ಈ ಒಂದು ಸಂಸ್ಥೆ ಏನು ಸಾಕಷ್ಟು ಜನರನ್ನ ನ್ಯಾಯಾಧೀಶರನ್ನಾಗೂ ಸಹ ಮಾಡ್ತು. ತದನಂತರ ನಾವು ಕೇವಲ ಈ ಒಂದು ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ತರಬೇತಿ ಹೊರತುಪಡಿಸಿ ನಾವು ಜನಸಾಮಾನ್ಯರನ್ನು ಮುಟ್ಟಬೇಕು ಅಂತ ಹೇಳಿ ಬೇಸಿಕ್ ಲೀಗಲ್ ಅಂತ ಹೇಳಿ ಎಲ್ರಿಗೂ ಸಹ ಒಂದು ಪ್ರಾಥಮಿಕ ಕಾನೂನು ತಿಳುವಳಿಕೆಯನ್ನ ಕೊಡಬೇಕು ಅಂತ ಹೇಳಿ ಬೇಸಿಕ್ ಲೀಗಲ್ ಕಾರ್ಯಕ್ರಮವನ್ನ ನಾವು ಮಾಡಕ್ ಶುರು ಮಾಡಿದ್ವಿ. ತದನಂತರ ಆ ಬೇಸಿಕ್ ಲೀಗಲ್ ಕಾರ್ಯಕ್ರಮ ಎಷ್ಟು ಪ್ರಸಿದ್ಧಿ ಆಯ್ತು ಅಂತಂದ್ರೆ ಸರಿಸುಮಾರು 3,000 ಜನ ಕರ್ನಾಟಕದಲ್ಲಿ ಎಲ್ಲರೂ ಸಹ ನಾವು ಪ್ರಾಥಮಿಕ ಕಾನೂನು ಜಾಗೃತಿಯನ್ನ ನಾವು ಮೂಡಿಸಿದ್ವಿ. ಸೊ ಈ ನಿಟ್ಟಿನಲ್ಲಿ ಏನು ಮಹಿಳೆಯ ಸಂಬಂಧಪಟ್ಟಂತಹ ಕಾನೂನುಗಳು, ಡಾಕ್ಟರ್ಸ್ಗೆ ಸಂಬಂಧಪಟ್ಟಂತಹ ಕಾನೂನುಗಳು, ಮತ್ತೆ ಏನು ಹೊಸದಾಗಿ ಇತ್ತೀಚೆಗೆ ಬಂದಂತಹ ಕ್ರಿಮಿನಲ್ ಲಾ, ಆ ನಿಟ್ಟಿನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ನ್ಯಾಯ ಸಂಹಿತೆ, ಈ ನಿಟ್ಟಿನಲ್ಲೂ ಸಹ ನಾವು ತರಗತಿಯನ್ನ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ನಮ್ಗೆ ವರದಾನವಾಗಿ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನದಕರ್ ಅಂತ ಹೇಳಿ ಅವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಅವರು ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ನಮ್ಮ ಒಂದು ಸಂಸ್ಥೆ ಬಹಳಷ್ಟು ಪ್ರಸಿದ್ಧಿ ಆಯ್ತು. ತದನಂತರ ನಾವು ಈ ಉಚಿತವಾಗಿ ಪ್ರತಿ ಭಾನುವಾರ ರಾತ್ರಿ ಸಂಜೆ 8ರಿಂದ 9:30ವರೆಗೂ ಸಹ ಒಂದು ಕಾನೂನು ಸಮಸ್ಯೆಗಳಿಗೆ ಕಾನೂನು ಸಮಾಲೋಚನೆ ಕಾರ್ಯಕ್ರಮ ಅಂತ ನಾವು ಶುರು ಮಾಡಿದ್ವಿ. ಸೊ ಅದು ಸಹ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದು ಪ್ರತಿ ಭಾನುವಾರ ಆ ಕೋರ್ಸು ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಏನು ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ
ನಮ್ಮ ವಕೀಲ ಏನು ಮಿತ್ರರಿಗೆ, ಬಂಧು ಮಿತ್ರರಿಗೆ ಏನಾದ್ರೂ ಒಂದು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಯಾವುದೋ ಒಂದು ಸಂದರ್ಭದಲ್ಲಿ ಹಿಯರಿಂಗ್ ಮಾಡೋ ಟೈಮಲ್ಲಿ ನೀವು ಕನ್ನಡದಲ್ಲೇ ಮಾತಾಡಿ ಆ, ಅಂತ ಒಂದು ಅವಕಾಶವನ್ನ ವಕೀಲರಿಗೆ, ಗ್ರಾಮೀಣ ಮೂಲತಃ ಒಂದು ವಕೀಲರಿಗೆ ಅವಕಾಶವನ್ನ ಕೊಡ್ತದೆ. ಆ ಸಂದರ್ಭದಲ್ಲಿ ನಮ್ಗನ್ಸಿತ್ತು ಏನು ಅಂತಂದ್ರೆ, ವಕೀಲರಿಗೆ ಯಾಕೆ ನಾವು ಒಂದು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನ ಮಾಡಿಸ್ಬಾರ್ದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಪ್ರೊಫೆಷನ್ ಇರ್ಬೋದು, ಇಂಜಿನಿಯರಿಂಗ್ ಪ್ರೊಫೆಷನ್ ಇರ್ಬೋದು, ಅಥವಾ ಯಾವುದೇ ಒಂದು ವೃತ್ತಿ ತಗೊಂಡಂತ ಸಂದರ್ಭದಲ್ಲಿ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಎಲ್ಲೋ ಒಂದ್ ಕಡೆ ಅದರಲ್ಲಿ ಪ್ರೊಫಿಷಿಯನ್ಸಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೋ ಸಲಿ ಮಾತಾಡಿಸಿದಾಗ ಡಾಕ್ಟರ್ಸ್ಗಳು, ಸರ್ ನನಗೂ ಇಂಗ್ಲಿಷ್ ಬರಲ್ಲ ಸರ್, ಎಷ್ಟೋ ಹರ್ಕು ಮುರ್ಕು ಇಂಗ್ಲಿಷ್ ಬರುತ್ತೆ, ಅಷ್ಟಲ್ಲೇ ಮಾತಾಡಿ ಮ್ಯಾನೇಜ್ ಮಾಡ್ತೀನಿ ಸರ್ ಅಂತ ಹೇಳೋದು ನಾವು ನೋಡಿದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಮೂಲದ ವಕೀಲರು ಏನಿರ್ತಾರೆ, ಕಿರಿಯ ವಕೀಲರು ಇರ್ತಾರೆ, ಆಗ್ತಾನೆ ಎನ್ರೋಲ್ಮೆಂಟ್ ಆಗಿರುವಂತ ವಕೀಲರು ಇರ್ತಾರೆ, ಅವರೆಲ್ಲ ಗ್ರಾಮೀಣ ಭಾಗದಿಂದ ಬಂದು ಬಹಳಷ್ಟು ಬುದ್ಧಿವಂತಿಕೆ ಇರ್ತದೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಆ ಬುದ್ಧಿವಂತಿಕೆ ಇದ್ರು ಎಲ್ಲೋ ಒಂದ್ ಕಡೆ ಈ ಲ್ಯಾಂಗ್ವೇಜ್ ಹ್ಯಾಂಡಿಕ್ಯಾಪ್ ಇಂದ ಹೈಕೋರ್ಟ್ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾಗ್ಲನ್ನ ತಟ್ಟೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾರೆ. ಆ ಸಂದರ್ಭದಲ್ಲಿ ಆ ವಿಫಲತೆ ಆಗ್ಬಾರ್ದು, ಅವರು ಸಹ ಹೈಕೋರ್ಟ್ ನಲ್ಲಿ ಅವರು ಪ್ರಬುದ್ಧವಾಗಿ ಒಂದು ವಾದವನ್ನ ಮಂಡಿಸ್ಬೇಕು ಇಂಗ್ಲಿಷ್ ನಲ್ಲಿ. ಯಾಕೆಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಹೈಕೋರ್ಟ್ ಇಸ್ ಇಂಗ್ಲಿಷ್. ಸೊ ಹಾಗಾಗಿ ಇಂಗ್ಲಿಷ್ ನಲ್ಲಿ ಮಾತಾಡುವಂತದ್ದು ಬೇಕಾಗ್ತದೆ. ಎಲ್ಲ ಒಂದ್ ಕಡೆ ಈ ಬೆಂಗಳೂರನ್ನ ನಗರ ಹೊರತುಪಡಿಸಿ ಕರ್ನಾಟಕದ ಯಾವುದೇ ಭಾಗ, ಯಾವುದೇ ಜಿಲ್ಲೆಯಲ್ಲಿ ಇಂಗ್ಲಿಷ್ ಅನ್ನೋದು ಪ್ರೊಫಿಷಿಯನ್ಸಿ ಇರೋದಿಲ್ಲ. ಈವನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ, ಕಾನ್ವೆಂಟ್ ಅಲ್ಲಿ ಓದಿದ್ರು ಸಹ ಇಂಗ್ಲಿಷ್ ನ ಮಾತಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಎಸಿಟೇಷನ್ ಆಗ್ತಾ ಇರತ್ತೆ. ಎಲ್ಲೋ ಒಂದ್ ಕಡೆ ತಪ್ಪು ಮಾತಾಡ್ಬಿಡ್ತೀನೇನೋ, ಯಾರೋ ನಗ್ಬಿಡ್ತಾರೇನೋ, ಅಥವಾ ನನ್ನ ಲ್ಯಾಂಗ್ವೇಜು ಈ ಬೆಂಗಳೂರು ಹುಡುಗರು ಏನು ಇರ್ತಾರೆ ಅಲ್ಲೋ ಅವರಷ್ಟು ಪ್ರೊಫಿಷಿಯನ್ಸಿ, ಅವರಷ್ಟು ಏನು ಕ್ಲಾರಿಟಿ ಇರಲ್ಲ ನಮ್ದು ಅನ್ನೋ ಒಂದು ಕೀಳಿರಿಮೆ ಎಲ್ಲರಲ್ಲೂ ಕಾಡ್ತಾ ಇರತ್ತೆ. ಸೊ ಈ ನಿಟ್ಟಿನಲ್ಲಿ ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಾವು ಕಾರ್ಯಕ್ರಮವನ್ನ ನಾವು ಮಾಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕದ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಸಿದ್ದಲಿಂಗಪ್ಪ ಮಿಟ್ಟಲ್ಕೋಡ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಬಹಳ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಒಂದು ಸಂಸ್ಥೆಯಿಂದ. ಸರ್, ತಮ್ಮ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ, ನಾನು ತಮ್ಗೆ ಬಹಳಷ್ಟು ಆಭಾರಿಯಾಗಿರ್ತೀನಿ. ಈ ತರ ಒಂದು ಕಾರ್ಯಕ್ರಮಗಳು ವಕೀಲರಿಗೆ ಒಂದು ನಿಟ್ಟಿನಲ್ಲಿ, ಅವರ ಒಂದು ಬೆಳವಣಿಗೆ ನಿಟ್ಟಿನಲ್ಲಿ ಈ ತರ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ. ತಮ್ಮ ಸಹಕಾರ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಬ್ರು ವಿಶೇಷವಾದಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರ ಹೆಸರು ಭೀಮಾಶಂಕರ್ ಅಂತ ಹೇಳಿ. ಸೊ ಅವರು ಸಹ ರಿಟೈರ್ಡ್ IRS ಆಫೀಸರ್ ಆಗಿರ್ತಾರೆ. ಅವರು ಸಹ ನಮ್ಮ ಒಂದು ವಿಧಿ ಪ್ರಜ್ಞೆ ಕರ್ನಾಟಕ ಸಂಸ್ಥೆಯ ಕೆಲವೊಂದು ಈ ದಲಿತ ಹಕ್ಕುಗಳು ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಸ್ಥಾನವನ್ನ ಪಡ್ಕೊಂಡು ಈ ದಲಿತರ ಹಕ್ಕುಗಳ ಬಗ್ಗೆ ಅವರು ತಮ್ಮ ಒಂದು ವಾದವನ್ನ, ಅವ್ರಿಗೆ ಸಿಗ್ಬೇಕಾಗಿರುವಂತಹ ಸವಲತ್ತುಗಳ ಬಗ್ಗೆ, ಹಕ್ಕುಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಸಹ ಚರ್ಚೆಯನ್ನ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಒಂದು ವರ್ಕ್ಶಾಪ್ ಸಹ ನಾವು ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವ್ರಿಗೂ ಸಹ ನಾವು ನಮ್ಮ ಸಂಸ್ಥೆಯಿಂದ ಆಭಾರಿಯನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈ ಒಂದು ಏನು ಸಂಸ್ಥೆ, ಈ ಸಂಸ್ಥೆಯ ಏನು ಈಗ ಮುಖ್ಯ ಪಿಲ್ಲರ್ ಆಗಿ ನಿಂತಿರುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು. ಇವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು, ಪ್ರಸ್ತುತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಾನೂನು ಸಲಹೆಗಾರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ನಮ್ಮ ಸಂಸ್ಥೆಯ ಮುಖ್ಯ ಏನು ಸಲಹೆಗಾರರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇವರು ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲೂ, ಪುರುಷೋತ್ತಮ್ ನೀವು ಮಾಡಿ, ನಾನು ನಿಮ್ ಜೊತೆಗಿರ್ತೀನಿ, ನೀವು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿ, ನೀವು ಚಿಕ್ಕೋರಿದ್ದೀರಾ, ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಾ ನಮ್ಗೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಇವ್ರನ್ನ ನಾವು ನಮ್ಮ ಗುರುಗಳನ್ನಾಗಿ ನಾವು ಇವ್ರನ್ನ ಒಪ್ಕೊಂಡಿದ್ದೀವಿ. ಎಲ್ಲರೂ ಸಹ ನಾವು ಒಪ್ಕೊಂಡಿದ್ದೀವಿ. ನಾವು ನಮ್ಮ ಎಲ್ಲಾ ಗ್ರೂಪಿನ ಸದಸ್ಯರು ಸಹ ಒಪ್ಕೊಂಡಿದ್ದೀವಿ. ನಮ್ಮಲ್ಲಿ ಸರಿಸುಮಾರು 3,000ಕ್ಕಿಂತ ಹೆಚ್ಚು ಜನರು ಸದಸ್ಯರಿದ್ದಾರೆ. ಎಲ್ಲಾ ಸದಸ್ಯರು, ಎಲ್ಲಾ ವರ್ಗದ ಸದಸ್ಯರಿದ್ದಾರೆ. ಟೀಚರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ವಕೀಲರಿದ್ದಾರೆ, ಲಾ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಲ್ಲಾ ವರ್ಗದ ಜನರನ್ನ ನಾವು ರೀಚ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯಾದಂತಹ ಬೇರೆ ಉದ್ದೇಶಕ್ಕೆ ಆದ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯವನ್ನ ಮಾಡ್ತಾ ಇರಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಒಂದ್ ಕಡೆ ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ಸ್ ಅಲ್ಲಿ ಪಬ್ಲಿಕ್ ರಿಲೇಷನ್ಸ್ ಸಹ ಡೆವಲಪ್ ಆಗುತ್ತೆ. ಒಂದು ಒಳ್ಳೆ ಸಂಬಂಧ, ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಎಲ್ಲರಿಂದ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ದು. ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ವಕೀಲರಿಗಾಗಿ
ಮತ್ತು ಜನಸಾಮಾನ್ಯರಿಗಾಗಿ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದ ರೂವಾರಿಯನ್ನ ಶ್ರೀಮತಿ ಹೇಮಾವತಿ ಅಂತ ಹೇಳಿ, ಅವರು ಸರ್ಟಿಫೈಡ್ ಟ್ರಾನ್ಸ್ಲೇಟರ್ ಹಾಗೂ ಸರ್ಟಿಫೈಡ್ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಆಗಿ ಕಾರ್ಯವನ್ನು ಬೆಂಗಳೂರಿನಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರು ಸಹ ಈ ಒಂದು ನಾನು ಲೀಡ್ ಮಾಡ್ತೀನಿ ಅಂತ ಹೇಳಿ ಇವರು ಈ ಒಂದು ಕಾರ್ಯವನ್ನ ಈ ಒಂದು ಕೈಗೆ ತಗೊಂಡಿದ್ದಾರೆ. ಈ ಕಾರ್ಯವನ್ನ ಅವರು ಇನ್ನು ಮುಂದೆ ಮುನ್ನಡೆಸಿದವನು ಅದನ್ನ ತಗೊಂಡು ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರ ಸರಿಸುಮಾರು 3 ವಾರಗಳ ಕಾಲ ಇದು ನಡೀತದೆ. 3 ವಾರಗಳ ಕಾಲದಲ್ಲಿ ಇನ್ನು ತುಂಬಾ ಬೇಕಾಗಿರುವಂತ ಕೆಲವೊಂದು ಟಿಪ್ಸ್ಗಳನ್ನ, ಎಕ್ಸ್ಪರ್ಟ್ ಟಿಪ್ಸ್ಗಳನ್ನ ವಕೀಲರಿಗೆ ಮತ್ತು ಜನಸಾಮಾನ್ಯರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ನೋಂದಾಯಿಸಿಕೊಂಡಿರುವಂತಹ ಜನರಿಗೆ ತಿಳಿಸ್ಕೊಡ್ಲಿದ್ದಾರೆ. ಇದು ವಾರದಲ್ಲಿ 2 ದಿನ ನಡೀತದೆ. ಒಂದೊಂದು ಸೆಷನ್ 1.5 ಗಂಟೆ ಸೆಷನ್ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಆ ತರಗತಿಗಳು ಗ್ರಾಮರ್ ಪಾರ್ಟ್ ಆಗಿರ್ಬೋದು ಅಥವಾ ಸ್ಪೋಕನ್ ಇಂಗ್ಲಿಷ್ ಪಾರ್ಟ್ ಆಗಿರ್ಬೋದು. ಸೊ ಈ ಎಲ್ಲಾ ವಿಚಾರಗಳು ಯಾವ್ಯಾವೆಲ್ಲ ಎಸೆನ್ಷಿಯಲ್ಸ್ ಇರ್ತದೆ, ಆ ಎಸೆನ್ಷಿಯಲ್ಸ್ ಮೇಲೆಲ್ಲವೂ ಸಹ ಟಚ್ ಮಾಡ್ತಾರೆ ಮೇಡಮ್ ಅವರು. ಸೊ ಅವ್ರಿಗೆ ಸಹಕಾರವನ್ನ ಕೊಡ್ತಾ ಈ ಒಂದು ಕಲಿಕಾ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಭಾಗಿಯಾಗಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಮುಖ್ಯ ಅತಿಥಿಯಾದಂತಹ ಸಿದ್ದಲಿಂಗಪ್ಪ ಮಿಟ್ಟಲ್ಕೋಟ್, ಇವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ವಕೀಲರು ನಾಯಕರು ಇವರು. ಸೊ ಇವರು ಇವ್ರ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಇದೆ. ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ, ಏನಂತಂದ್ರೆ ಸಾಧನೆಯನ್ನ ಮಾಡದಲ್ಲೇ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ. ಬಹಳ ಸಂತೋಷ ಆಯ್ತು ನನಗೆ. ಸ್ವಾಮಿ ವಿವೇಕಾನಂದರು ಆತರ ಹೇಳಿರುವಂತದ್ದು. ಸ್ವಾಮಿ ವಿವೇಕಾನಂದ ಆದರ್ಶವನ್ನ ಪಾಲನೆ ಮಾಡಿ ಬಹಳ ಆದರ್ಶ ವ್ಯಕ್ತಿ ಇನ್ನು ಸಿದ್ದಲಿಂಗಪ್ಪ ಮಿಟ್ಟಲ್ಕೋಟ್ ಸಾಹೇಬ್ರು. ಈ ನಿಟ್ಟಿನಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಸಿವಿಲ್ ಜಡ್ಜಸ್ ಟ್ರೈನಿಂಗ್ ಪ್ರೋಗ್ರಾಮ್ಗೂ ಸಹ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಈಗಲೂ ಸಹ ನಮ್ಮ ಬೆನ್ನನ್ನ ತಟ್ತಾ ಇದ್ದಾರೆ. ಹೀಗೆ ಇವರು ನಮಗೆ ಆಶೀರ್ವಾದವನ್ನ ಮಾಡ್ತಾ ಪ್ರೋತ್ಸಾಹವನ್ನ ನೀಡ್ತಾ ಇರ್ಲಿ ಅಂತ ಹೇಳ್ತಾ, ಇವರ ಬಗ್ಗೆ ಹೇಳೋದಾದ್ರೆ ಸಾಹೇಬ್ರಿಗೆ ಸಾಕಷ್ಟು ವಕೀಲರಾಗ ಅನುಭವ ಇದೆ. ಸಾಕಷ್ಟು ವಕೀಲರ ಪರಿಷತ್ತಲ್ಲಿ ಸಹ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ. LLB ಅನ್ನ ನಂದಿಮಠ್ ಲಾ ಕಾಲೇಜಿನಲ್ಲಿ ಬಾಗಲಕೋಟ್ನಲ್ಲಿ ಮಾಡಿರ್ತಾರೆ. 2001 ಇಂದ ಶುರು ಮಾಡಿರ್ತಾರೆ ಪ್ರಾಕ್ಟೀಸ್ ಅನ್ನ. ಎಲೆಕ್ಷನ್ ಅಲ್ಲಿ ನಿಂತು ಏನು ಮೆಂಬರ್ ಆಗಿ KSPC ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ಸಹ ಕೆಲಸವನ್ನ ನಿರ್ವಹಿಸ್ತಾ ಕರ್ನಾಟಕ ರಾಜ್ಯದ ಬಿಜೆಪಿ ಲೀಗಲ್ ಸೆಲ್ ನಲ್ಲಿ ಕೋ ಕನ್ವೇನರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಮತ್ತು 2016-17 ಇಸ್ವಿಯಲ್ಲಿ ವೈಸ್ ಚೇರ್ಮನ್ ಆಗಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಾರೆ. 18ರಲ್ಲೂ ಸಹ KSBC ಮೆಂಬರ್ ಆಗಿರ್ತಾರೆ. ತದನಂತರ 2025 ಇಸ್ವಿಯಲ್ಲಿ ಇವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅದನ್ನ ಆ ಒಂದು ಪರಿಷತ್ತಿನ ಚೇರ್ಮನ್ ಆಗಿ, ಮುಖ್ಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ನಮ್ಮಂತ ಎಲ್ಲ ನೂರಾರು, ಸಾವಿರಾರು, ಲಕ್ಷಾಂತರ ಕಿರಿಯ ವಕೀಲರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದು. ಎಲ್ಲಾ ಕಾರ್ಯಕ್ರಮಕ್ಕೂ ಹೋಗಿ ಬಹಳ ಸ್ನೇಹಜೀವಿಯಾಗಿ ಇವರು ತಮ್ಮ ಛಾಪನ್ನ ಮೂಡಿಸಿರ್ತಾರೆ. ಇಷ್ಟ ಹೇಳ್ತಾ ನಮ್ಮ ಸಾಹೇಬ್ರಿಗೆ, ಮಿಟ್ಟಲ್ಕೋಟ್ ಸಾಹೇಬ್ರಿಗೆ ನಾನು ಈ ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಸರ್, ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನ ಸೂಚಿಸಿ ಸರ್. ಇವತ್ತಿನ ದಿವಸ UPK ಲಾ NGO ಇಂಡಿಯಾದ ರೂವಾರಿಗಳಾದಂತ ಡಾಕ್ಟರ್ G ಪುರುಷೋತ್ತಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ತಮ್ಮದೇ ಆದಂತ ಛಾಪನ್ನು ಮೂಡಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಜಿರ್ನಾಳ್ಕರ್ ಅವರೇ, ನಿವೃತ್ತ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು, ಹಾಗೂ ಇವತ್ತಿನ ಈ ಒಂದು ಸಮಗ್ರವಾದ ಮಾಹಿತಿಯನ್ನು ಹೇಳಲಿಕ್ಕೆ ಇವತ್ತಿನ ದಿವಸ ವಕೀಲರಿಗೂ ಹಾಗೂ ಎಲ್ಲ ಒಂದು ಸಾರ್ವಜನಿಕರಿಗೂ ಸಹ ಸಾಕಷ್ಟು ಗೊಂದಲಗಳಿದೆ. ನನಗೆ ಇಂಗ್ಲಿಷ್ ಬರುವುದಿಲ್ಲ ಅನ್ನುವಂಥದ್ದು. ಅವ್ರಿಗೆಲ್ಲರಿಗೂ ಸಹ ಇಂಗ್ಲಿಷ್ ಅನ್ನ ಕಲಿಸಿಕೊಡ್ಲಿಕ್ಕೆ ಬಂದಿರತಕ್ಕಂತ ಹೇಮಾವತಿ MN ಅವರೇ ಹಾಗೂ ಇನ್ನೊಬ್ಬರಾದಂತ ನಮ್ಮ ಹಿರಿಯರು, ಈ ಸಂಸ್ಥೆಯ ಮಾರ್ಗದರ್ಶಕರಾದಂತ ಭೀಮಾಶಂಕರ್ ಅವರೇ, ಈ ಒಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ನ್ಯಾಯವಾದಿ ಬಂಧುಗಳೇ ಹಾಗೂ ಇನ್ನಿತರ ಇಲಾಖೆಗಳ ಸಾಕಷ್ಟು ಹಿರಿಯರೇ ಮತ್ತು ಮಾರ್ಗದರ್ಶಕರೇ, ಈಗಾಗಲೇ ಒಂದು ಈ ಸಂಸ್ಥೆಯ ಬಗ್ಗೆ ಸಣ್ಣ ಒಂದು ಮಾಹಿತಿಯನ್ನು ನಮ್ಗೆಲ್ಲರೂ ನೀಡಿದ್ದಾರೆ. ಅವರು ಸುಮಾರು
ನನಗೆ ಗೊತ್ತಿದ್ದ ಪ್ರಕಾರ 2 ವರ್ಷದಿಂದ ಸಾರ್ವಜನಿಕ ಸೇವೆಯನ್ನ ಯಾವುದೇ ಹಣ ಪಡೆಯದೆ ತಮ್ಮ ತನು ಮನ ಧನದಿಂದ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇದ್ರ ಸೇವೆಯನ್ನ ಇಡೀ ರಾಜ್ಯದ ವಕೀಲರು ಪಡೆದುಕೊಳ್ಬೇಕಂತೇಳಿ ನಂದು ಆಶಾ ಮನೋಭಾವನೆ ಇದೆ. ಇವತ್ತಿನ ದಿವಸ ಏನ್ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀವಿ, ನಾಳೆ ಮತ್ತೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಹೇಳಿ ಎಲ್ಲರೂ ಪಾಲ್ಗೊಳ್ಳುವಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಾಗಲೇ ಸಾಕಷ್ಟು ವಕೀಲರು ಹೇಳ್ತಾರೆ. ಮೊನ್ನೆ ನಮ್ಮ ಪ್ರದೀಪ್ ಸಿಂಗ್ ಯರು ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯ ಅವರು ಸಹ ನಮ್ಮ ಬಾರ್ ಕೌನ್ಸಿಲ್ ಕಾರ್ಯಕ್ರಮದಲ್ಲಿ ಬಂದಾಗ ಹೇಳ್ತಾರೆ, ನೀವು ಏನೇ ಹೆದರ್ಕೊಳ್ಬೇಡಿ, ಇಂಗ್ಲಿಷ್ ಅಂತ ಬರಲ್ಲ ಅಂತ ಹೇಳ್ಕೊಬೇಡಿ, ಕನ್ನಡದಲ್ಲಿ ಮಾತಾಡಿ, ನಾವು ಅರ್ಥೈಸಿಕೊಳ್ಳುವಂತ ಶಕ್ತಿ ಇದೆ ಅನ್ನುವಂತ ಮಾತನ್ನ ನಮ್ಮ ಉಚ್ಚ ನ್ಯಾಯಾಲಯ ಎಲ್ಲಾ ನ್ಯಾಯಮೂರ್ತಿಗಳು ಸಹ ಹೇಳ್ತಾ ಇದ್ದಾರೆ. ಆ ನಿಟ್ಟಿನೊಳಗ ನಾವೆಲ್ಲರೂ ಸಹ ಇಡೀ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಮನಸ್ಸು ಮಾಡಿದ್ರೆ ಇಂಗ್ಲಿಷ್ ಆಗ್ಲಿ ಹಿಂದಿಯನ್ನಾಗ್ಲಿ ಕಲಿಲಿಕ್ಕೆ ಅವಕಾಶ ಇದೆ. ನಾವೆಲ್ಲರೂ ಸಹ ಒಂದು ದೃಢ ನಿರ್ಧಾರವನ್ನು ಮಾಡ್ಬೇಕು. ಇವತ್ತಿನ ದಿವಸ ವಿಪಿಕೆ ಏನು NGO ಇದೆಯಲ್ಲ, ಇದು ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದೆ. ಆ ಸೇವೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ಅವರಿಗೆ ಕೈ ಜೋಡಿಸೋದಲ್ಲ, ನಮ್ಮ ಒಂದು ಅಭಿವೃದ್ಧಿಯನ್ನು ಸಹ ನಾವು ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಬಾಂಧವರಿಗೂ ಹಾಗೂ ನ್ಯಾಯಾಂಗ ಸಿಬ್ಬಂದಿಗೂ ಹಾಗೂ ಸಾರ್ವಜನಿಕರಿಗೂ ಸಹ ಇವತ್ತಿನ ದಿವಸ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಂತೀನಿ. ಮುಂದಿನ ಒಂದು ಏನ್ ನಮ್ಮ ಕಾರ್ಯಕ್ರಮ ಇರ್ತಾ, ಪ್ರತಿಯೊಂದು ವಿಪಿಕೆ ಲಾ ಅಸೋಸಿಯೇಷನ್ ಏನ್ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಈ ಒಂದು ಫ್ರೀ ಆಫ್ ಕಾಸ್ಟ್, ಯಾವುದೇ ದುಡ್ಡಿಲ್ಲ, ಎಲ್ರಿಗೂ ಸಹ ಅನುಕೂಲ ಆಗ್ಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಪಬ್ಲಿಸಿಟಿ ಸಾಕಷ್ಟು ಆಗ್ಬೇಕಾಗಿದೆ. ಯಾಕಂದ್ರೆ ಇವತ್ತಿನ ದಿವಸ ನಾನು ಬೆಳಿಗ್ಗೆ ಹೇಳಿದಾಗ ಸಾಕಷ್ಟು ಜನಕ್ಕೆ ಲಿಂಕ್ ಕಳಿಸ್ರಿ ಅಂತ, ಈಗಾಗಲೇ ಸಾಕಷ್ಟು ಜನಕ್ಕೆ ನಾನು ಲಿಂಕ್ ಅನ್ನು ಕಳಿಸಿದ್ದೀನಿ. ಮುಂದಿನ ದಿನಮಾನದಲ್ಲಿ ಯಾವುದೇ ವಕೀಲ ಸಂಘಗಳಾಗ್ಲಿ ಅಥವಾ ಜಿಲ್ಲಾ ವಕೀಲ ಸಂಘಗಳಾಗ್ಲಿ ಅಥವಾ ಏನೇ ಒಂದು ಇಂಗ್ಲಿಷ್ ಸ್ಪೋಕನ್ ಬೇಕಾದ್ರೆ ನಮ್ಮ ಹೇಮಾವತಿ ಅವ್ರನ್ನಾಗ್ಲಿ ಅಥವಾ ನಮ್ಮ ಏನು ಡಾಕ್ಟರ್ ಪುರುಷೋತ್ತಮ ಅವರಲ್ಲ ಅವ್ರನ್ನ ಕಮ್ಯುನಿಕೇಶನ್ ಮಾಡಿ ನಮ್ಮ ವಕೀಲರಿಗೆ ಈ ಒಂದು ನ್ಯಾಯಾಂಗ ಇಲಾಖೆಯಲ್ಲಿ ಮತ್ತು ಒಂದು ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಏನು ಹೆಲ್ಪ್ ಮಾಡ್ಬೇಕಾಗಿರ್ತ ಅದನ್ನ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧದೀವಿ ಅನ್ನುವಂತ ಮಾತನ್ನ ನಮ್ಮ ಪುರುಷೋತ್ತಮ ಅವರು ಹೇಳಿದಾರ. ಅದು ಯಶಸ್ವಿ ಆಗ್ಲಿ. ಅವ್ರ ಜೊತೆಗೆ ನಮ್ಮ ರಾಜ್ಯ ವಕೀಲರ ಪರಿಷತ್ತು, ರಾಜ್ಯದ ಎಲ್ಲ ವಕೀಲರು ಸಹ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಹಾಗೂ ಸಾಕಷ್ಟು ಇನ್ನೂ ನಿವೃತ್ತ ನ್ಯಾಯಾಧೀಶರು ಒಂದು ಈ ಒಂದು ಅಕಾಡೆಮಿಕ್ ಆಗಿ ಇಂಟ್ರೆಸ್ಟ್ ಇದ್ದಾರೆ. ಅದು ಪುರುಷೋತ್ತಮ ಅವರು ಯಾವಾಗಾದ್ರೂ ಯಾವ ಸಬ್ಜೆಕ್ಟ್ ಬಗ್ಗೆ ಆದ್ರೂ ಟೀಚಿಂಗ್ ಮಾಡ್ಕೊಂಡು ಆ ವ್ಯಕ್ತಿಗಳನ್ನ ಜೋಡಿಸುವಂತ ವ್ಯವಸ್ಥೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆದು 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಪುರುಷೋತ್ತಮ ಅವ್ರಿಗೂ ಹಾಗೂ ನ್ಯಾಯಾಂಗ ಇಲಾಖೆಯಲ್ಲಿ ತಂದೆ ಚಾಪನ್ನು ಮುಗಿಸಿರ್ತಕ್ಕಂಥ ಜಿನ್ನಾಳ್ಕರ್ ಅವ್ರಿಗೂ ಹಾಗೂ ಭೀಮಾಶಂಕರ್ ಅವ್ರಿಗೂ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ಆದಂತ ಹೇಮಾವತಿ ಅವರು ಮುಂದಿನ ಒಂದು ಈ ವಿಷಯವನ್ನ ಪ್ರತಿಯೊಬ್ಬರಿಗೂ ಮನದಟ್ಟಾಗುವ ಹಾಗೆ ಮಾತಾಡ್ಬೇಕಂತ ಹೇಳ್ತಾ ಇವತ್ತಿನ ದಿವಸ ನನ್ನ ಕರೆದು 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರು ವಂದಿಸಿ ನಾನು 4 ಮಾತಾಡ್ ಮುಗಿಸ್ತೀನಿ. ಧನ್ಯವಾದಗಳು. ಬಹಳ ಬಹಳ ಧನ್ಯವಾದಗಳು ಸರ್. ಬಹಳ ಸಂತೋಷ ಆಯ್ತು ಸರ್ ತಮ್ಮ ಮಾತನ್ನ ಕೇಳಿ. ತಾವು ತಮ್ಮ ಸಹಕಾರ ಹೀಗೆ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಸರ್. ಈಗ ಭೀಮಾಶಂಕರ್ ಸಾಹೇಬರು ನಮ್ಮ ಹಿರಿಯ ಏನು ಸದಸ್ಯರು, ಹಿರಿಯ ಮತ್ತು ಸಲಹೆಗಾರರು ಭೀಮಾಶಂಕರ್ ಸಾಹೇಬರು ಒಂದೆರಡು ಮಾತುಗಳನ್ನ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದರಣೀಯ ಸಿದ್ಧಲಿಂಗಪ್ಪ ಸಾಹೇಬ್ರೆ, ಪುರುಷೋತ್ತಮ್, ಬಾಬಾ ಸಾಹೇಬ್ ಜಿನಾಳ್ಕರ್ ಅವರೇ, ಹೇಮಾವತಿ ಅವರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ನೇಹಿತರೆ, ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಸೆಷನ್. ಮುಖ್ಯವಾಗಿ ಏನ್ ಹೇಳ್ಬೇಕಾದ್ದನ್ನ ಸಾಹೇಬ್ರು ಹೇಳಿದ್ರು, ಸಿದ್ಧಲಿಂಗಪ್ಪ ಸಾಹೇಬ್ರು. ಲೆಟ್ ಅಸ್ ಲಿಸನ್ ಟು ಹೇಮಾವತಿ. There are about 77, I hope all of you are young energetic advocates. ವಿಷಯ ಸ್ಪೋಕನ್ ಇಂಗ್ಲಿಷ್. ನಾವೆಲ್ಲರೂ ಬಹುತೇಕವಾಗಿ ಹಳ್ಳಿಯಿಂದ ಬಂದವರು, ರೂರಲ್ ಬ್ಯಾಕ್ಗ್ರೌಂಡ್ ಇಂದ. ನಾನು ಕೂಡ ಅತ್ಯಂತ ಸಣ್ಣ ಹಳ್ಳಿ, ಭೀಮಾ ತೀರದ ಹಲಸಂಗಿ ಅಂತ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆ. ಅಪ್ ಟು 10th ನನ್ನ ಹಳ್ಳಿಯಲ್ಲೇ ಕಲ್ತಿದ್ದೀನಿ. I must say, your proficiency in English will elevate your personality to very high levels. English is the key, master key to
all the talent which is available in this world. The best literature, the science, arts, jurisprudence, everything is written in English by the best brains of the world. English is the master key. Yes, it's true. We all hail from rural area. Right from fifth, though English is introduced, but up to matriculation, we don't get that good exposure, proficiency, confidence. But I must tell you, English is the most simplest language. The kind of confidence that I have to convey my whatever I want to convey, my views on any subject, I will not be able to convey as effectively as I can convey in English in any other language. ನಾನು ಅತ್ಯಂತ ಪ್ರಭಾವಶಾಲಿಯಾಗಿ ಯಾವುದೇ ವಿಷಯವನ್ನ ಯಾವುದೇ ಫೋರಮ್ದಲ್ಲಿ ಎನಿವೇರ್ ಆನ್ ದಿಸ್ ಅರ್ತ್ ಎಲ್ಲಾದ್ರೂ ನಾನು ಅತ್ಯಂತ ಕಾನ್ಫಿಡೆಂಟ್ ಆಗಿ ಇಫೆಕ್ಟಿವ್ ಆಗಿ ಪ್ರೊಫಿಷಿಯಂಟ್ ಆಗಿ ಹೇಳಲಿಕ್ಕೆ ಐ ಫೀಲ್ ಮೋರ್ ಕಂಫರ್ಟಬಲ್ ಇನ್ ಇಂಗ್ಲಿಷ್. ಪ್ಲೀಸ್ ರಿಮೆಂಬರ್, I studied up to 10th in my village school. English is the simplest language, the most effective language. You can communicate very easily, you can convey your views very effectively. And Sidnikapp sir helidru, jurisprudence, arguing before the courts, smallest to the highest court. What matters is your way of presentation, beginning to the end. You know the facts, you know the law, you know citations, but what matters? How effectively, in a very, very limited, courts don't have time, very limited time. You may have a writ petition 100 pages with hundreds of annexures. How much time do you get? Few minutes. You have to reach to the core effectively in very limited words. Wherever you have to stress, pause. It has to reach to the honorable bench. So English is the master key. A person who is very proficient in English, has mastery in English, will be always having an edge over others. And youngsters, I'm sure a lot of young lawyers are here. Sidlingappa Saibru, Janalkar Saibru, ellaru ಹೇಳ್ತಾರೆ. I am part of it. ಇಷ್ಟೇ ಸಾಕೀಗ ಹೇಮಾವತಿ ಅವ್ರನ್ನ ಕೇಳೋಣ. Whenever I get an opportunity, I will again interact. All the best. I wish youngsters with open mind, without any prejudices. The door to knowledge opens when I say I don't know. I want to know. I want to learn humbly. That is the first step to know the things that I don't know. I want to know honestly. Okay, enough now. ಆದರಣೀಯ ಸಿದ್ಲಿಂಗಪ್ಪ ಸಾಹೇಬರಿಗೆ ಕೇಳುವಂತ ಭಾಗ್ಯ ನನಗೂ ಸಿಕ್ತು. ನೀವೆಲ್ಲ ಇದ್ರಿ. ಪುರುಷೋತ್ತಮ್, enough for now. Yes, sir. Yes, sir. If I feel necessary, I will seek your permission to intervene. Small interventions. Please invite the madam to speak, and let it be the day for madam and the participants. Let us all watch and observe. Thank you. Thank you so much, sir, for your wonderful insight, sir. Over to Hema, madam. Good evening, everyone. I'm extremely happy to be here today, and I must extend my heartfelt thanks to Purushottam sir for giving me this opportunity, to Jinralkar sir, and beautiful introduction by our Sir Sidlingappa Mikkalkod sir, and Bhima Shankar sir now stressed about the importance of understanding how importance of English in your profession. So I'm thankful to all of you. With this, I think I will take over the class and want to interact with the participants. So welcome everyone to this interactive session. ನಾನು ಸ್ವಲ್ಪ ಕನ್ನಡನ ಮಿಕ್ಸ್ ಮಾಡಿ ಮಾತಾಡ್ತೀನಿ. I will also speak in English. Okay? Everybody okay with this? Yes, madam. Yes. My sincere request to all the participants is, once in a while I'll ask you to switch on the video, because you all have a paper and a pen in hand, right? Yes, madam. Everyone?
ಓಕೆ, ಮತ್ತೆ ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗದಲ್ಲಿ ಕೂತ್ಕೊಳ್ಳಿ. ಮಧ್ಯ ಮಧ್ಯ ನೀವು ಮೈಕ್ ಕೂಡ ಓಪನ್ ಮಾಡಬೇಕಾಗತ್ತೆ, ಬಿಕಾಸ್ ದಿಸ್ ಇಸ್ ಸ್ಪೋಕನ್ ಇಂಗ್ಲಿಷ್, ರೈಟ್? ನಾನು ಮಾತಾಡ್ತಾ ಇದ್ರೆ ನೀವು ಕಲಿಯೋಕ್ಕಾಗಲ್ಲ. ನೀವು ಕಲಿಬೇಕು ಅಂತಂದ್ರೆ ಸ್ವಲ್ಪ ಆದ್ರೂ ನೀವು ಮಾತಾಡಲೇಬೇಕು. ಸೊ ಪುರುಷೋತ್ತಮ್ ಸರ್, ಯು ಆರ್ ಗಿವಿಂಗ್ ಪರ್ಮಿಷನ್ ಟು ದ ಪಾರ್ಟಿಸಿಪೆಂಟ್ಸ್, ರೈಟ್? ಟು Yes, ma'am. Yes, ma'am. Yes, ma'am. It's open to participants to unmute. Okay, so that's great then. So class start ಮಾಡಕ್ ಮುಂಚೆ I'll just share a small screen. Give me a second. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Yes, madam. Yeah, all good. Why is Yes, English madam. very important in India? Can somebody say something? I want the participants to talk. ಇಲ್ಲಿ ಒಂದು ಕೇಳ್ತೀನಿ, ಯಾರು ಇಂಗ್ಲಿಷ್ ಬರ್ದಿರೋರಿಲ್ಲ, ಎಲ್ಲರೂ 10th ಎಲ್ಲ ಪಾಸ್ ಆಗಿರ್ತೀರಲ್ವಾ? ಆಬ್ವಿಯಸ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ. ಹಂಗಾದ್ರೆ ಇಂಗ್ಲಿಷ್ ಪೇಪರ್ ನಾವು ಬರ್ದಿದ್ದೀವಿ. ವಿ ಆಲ್ ನೋ ಇಂಗ್ಲಿಷ್. ತಪ್ಪಾದ್ರೆ ಆಗ್ಲಿ, ಇಲ್ಲಿ ಮಧ್ಯೆ ಮಧ್ಯೆ ನೀವು ಮಾತಾಡೋ ಪ್ರಯತ್ನ ಮಾಡಿ. ಓಕೆ? ವೈ ಇಸ್ ಇಂಗ್ಲಿಷ್ ಇಂಪಾರ್ಟೆಂಟ್? ಒಂದು ಹಿಸ್ಟಾರಿಕಲ್ ಲಿಗಸಿ. ಬ್ರಿಟಿಷರ್ಸು ಇಂಡಿಯಾಗೆ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋದ್ರೂ ನಮ್ಮಲ್ಲಿ ಇಂಗ್ಲಿಷ್ ಇನ್ನೂ ಉಳ್ಕೊಂಡಿದೆ. ವಿ ಆರ್ ಆಲ್ ಯೂಸ್ ಟು ಇಂಗ್ಲಿಷ್. ಹಾಗಾಗಿ ನಾವು ಇಂಗ್ಲಿಷ್ ಕಲೀಲೇಬೇಕಾಗತ್ತೆ. ಇಂಡಿಯಾದಲ್ಲಿ ಎಷ್ಟೋ ಭಾಷೆಗಳಿವೆ. ನಮ್ಮನ್ನೆಲ್ಲ ಒಂದು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕಾಗತ್ತೆ? ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿರಬೇಕು. ನೀವು ಹಿಂದಿನೂ ಕಲಿಬೋದು, ಇಂಗ್ಲೀಷು ಕಲಿಬೋದು. ಸಾಧಾರಣವಾಗಿ 2 ಭಾಷೆ ಗೊತ್ತಿದ್ರೆ ಇಡೀ ಇಂಡಿಯಾದಲ್ಲಿ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಅಲ್ವಾ? ಎಸ್. ಮತ್ತೆ ಈಗ ಸರ್ ಭೀಮಾಶಂಕರ್ ಸರ್ ಹೇಳಿದ್ರು, ಎಲ್ಲ ಬೆಸ್ಟ್ ಮೈಂಡ್ಸ್ ಬುಕ್ಗಳನ್ನ ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಅಂತ. ಸೊ ಮೋಸ್ಟ್ ಆಫ್ ದ ಟೆಕ್ನಿಕಲ್ ಆರ್ ಲೀಗಲ್ literatures are available in English. So for you to access the best literature in any subject, you should know English to a great extent. Maths and physics, science, can you learn that in English? Or in your vernacular language? Sin theta, cos theta ನೆಲ್ಲ ನೀವು ಕನ್ನಡದಲ್ಲಿ ಬರೀರಿ ಅಂದರೆ ಸ್ವಲ್ಪ ಕಷ್ಟ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಇದ್ರೆ ಖುಷಿ, ಬಟ್ ಆಸ್ ಐ ನೋ ಪೀಪಲ್ ಪ್ರಿಫರ್ ಇಂಗ್ಲಿಷ್ ಇಟ್ ಸೆಲ್ಫ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇರೋದು ಲ್ಯಾಂಗ್ವೇಜ್ ಗೊತ್ತಿದೆ. ಬರೀ ಇಂಗ್ಲೀಷ್ ಅಂತಲ್ಲ, ನೀವು ಜಾಪನೀಸ್, ಜರ್ಮನ್ ಅದು ಕಲೀರಿ, ಬೇಡ ಅಂತ ಹೇಳಲ್ಲ. ಬಟ್ ಸದ್ಯಕ್ಕೆ ಇಂಗ್ಲೀಷ್ ಇದ್ದರೆ ಒಳ್ಳೆಯದು. ಪ್ರಪಂಚದಲ್ಲಿ ಎಲ್ಲ ಕಂಟ್ರಿಯಲ್ಲೂ ಒಬ್ಬಾದರೂ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ ನಿಮಗೆ. ಈವನ್ ಆಫ್ರಿಕನ್ ಕಂಟ್ರೀಸ್ಗೆ ಹೋದ್ರೂ ಅಲ್ಲಿ ಇಂಗ್ಲೀಷ್ ಮಾತಾಡೋರು ಇದ್ದೇ ಇದ್ದಾರೆ. ಸೊ ಇಂಟ್ರಾಕ್ಟಿಂಗ್ ವಿತ್ ದ ಹೋಲ್ ವರ್ಲ್ಡ್ ಈಸ್ ಈಸಿಯರ್ ಇಫ್ ಯು ನೋ ಇಂಗ್ಲೀಷ್. ಆಮೇಲೆ ಅದೇನೋ ಗೊತ್ತಿಲ್ಲ, somehow social status also increases if you know many languages, and if you know English even better. It's not just English. ಈಗ ನಾನು ಇಂಗ್ಲೀಷ್ನೇ ಹೇಳ್ತಿದ್ದೀನಿ ಅಂತಲ್ಲ, ಬೇರೆ ಭಾಷೆಗಳು ಗೊತ್ತಿದ್ರು ಒಳ್ಳೆಯದು. ಒಬ್ಬ ವ್ಯಕ್ತಿಗೆ ಜಾಸ್ತಿ ಭಾಷೆ ಗೊತ್ತಿದೆ ಅಂದರೆ ಅವರ ಸ್ಟೇಟಸ್ ಮೇಲೆ ಹೋಗುತ್ತೆ. ಇಟ್ ವಿಲ್ ಬಿ ಕನ್ಸಿಡರ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಅದರಲ್ಲಿ ಇಂಗ್ಲೀಷ್ ಇದ್ದರೆ ಇನ್ನೂ ಒಳ್ಳೆಯದು, ರೈಟ್? ಆಪರ್ಚುನಿಟೀಸ್ ಈಗ ತಾನೇ ಹೇಳಿದ್ವಿ. ಟು ಅಂಡರ್ಸ್ಟ್ಯಾಂಡ್, ಟು ರೀಡ್, ಎವ್ರಿಥಿಂಗ್ ಯು ನೀಡ್ ಲಾಟ್ ಆಫ್ ಇಂಗ್ಲಿಷ್. ಒಂದು ಡಿಗ್ರಿ ತಗೋಬೇಕು, ಇಂಗ್ಲಿಷ್ ಹೆಲ್ಪ್ಸ್. You want to travel across the world, connect with the people across the world, English helps. If you have to interact, understand online opportunities, career, ಎಲ್ಲಾದರೂ ವೆಕೇಶನ್ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಬೇರೆ ದೇಶಗಳಿಗೆ ಹೋಗಬೇಕು ಅಥವಾ ನಮ್ಮ ಇಂಡಿಯಾದಲ್ಲೇ ಬೇರೆ ಕಡೆ ಹೋಗಬೇಕು. ಇನ್ಸ್ಟೆಡ್ ಆಫ್ ಲರ್ನಿಂಗ್ ಎವ್ರಿ ಲ್ಯಾಂಗ್ವೇಜ್, ಯು ಕ್ಯಾನ್ ಲರ್ನ್ 1 or 2 ಲ್ಯಾಂಗ್ವೇಜ್. ಇಂಗ್ಲಿಷ್ ಆ್ಯಂಡ್ ಹಿಂದಿ ಇಸ್ ದ ಬೆಸ್ಟ್. ಮೇಜರ್ ನ್ಯೂಸ್, entertainment, you get opportunities in all these fields if you are good in English. ಇನ್ನೂ ಒಂದು ಮಜಾ ಏನು ಅಂದರೆ, if you want a very good spouse also, even these days people even want to know if you can speak good English. So even that is guaranteed if you are good in English. Now what method we follow? English ಮಾತಾಡಬೇಕಾದ್ರೆ ಯಾವ ಮೆಥಡ್ ನಾವು ಫಾಲೋ ಮಾಡ್ತೀವಿ? We follow the LSRW method. ನಾನು ಅದನ್ನು ಹಿಂದಿನ ಒಂದು ಕ್ಲಾಸಲ್ಲೂ ನಿಮಗೆ ಹೇಳಿದ್ದೆ. What is LSRW method? Anybody can say this? Any of the participant? Unmute ಮಾಡಿ ಮಾತಾಡಬಹುದು. ಓಕೆ, ನಾನೇ ಹೇಳ್ತೀನಿ. ಲಿಸ್ನಿಂಗ್ ಫಸ್ಟ್, ಭಾಷೆ ಕೇಳಿಸ್ಕೋಬೇಕು.
ಗೊತ್ತಿಲ್ದಿರೋ Listening, ಭಾಷೆನ speaking, ಎಸ್ listening, speaking, reading. ಎಸ್ ವೆರಿ ಗುಡ್. ಹೂ ಇಸ್ ದಟ್? Your name, please? Uma Balluli, advocate, ma'am. Oh, that's interesting, Uma. Happy to know Thank you. that. Thank you, One more is ma'am. Thank you. less. It's writing. Writing. Okay. Yeah. LSRW is all about listening, speaking, reading, and writing. Okay. So first you listen to something. ಆದಷ್ಟು ಇಂಗ್ಲಿಷ್ ಭಾಷೆನ ಕೇಳ್ತಾ ಹೋಗಿ ಆಮೇಲೆ ಮಾತಾಡೋ ಪ್ರಯತ್ನ ಮಾಡಿ. Then you start reading. Then you can get into writing. Okay. ನಾವು ಕನ್ನಡನೂ ಹಾಗೆ ಕಲ್ತಿದ್ದು ಚಿಕ್ಕದ್ರಿಂದ. ದೊಡ್ಡವ್ರು ಮಾತಾಡುವಾಗ ಕನ್ನಡ ಕೇಳ್ತಾ ಇದ್ವಿ, ಆಮೇಲೆ ಮಾತಾಡೋ ಪ್ರಯತ್ನ ಮಾಡಿದ್ವಿ, ಆಮೇಲೆ ಓದಿದ್ವಿ, ಆಮೇಲೆ ಬರೆಯಕ್ಕೆ ಶುರು ಮಾಡಿದ್ವಿ. ಸೊ ದಿಸ್ ಇಸ್ ದ ಮೆಥಡ್ ಇನ್ ಇಂಗ್ಲಿಷ್ ಆಲ್ಸೋ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯು ಶುಡ್ ಹ್ಯಾವ್ ಅ ಕೋರ್ಸ್ ಕಂಪ್ಯಾನಿಯನ್. ಇದು ಎಲ್ಲರೂ ಪ್ರಯತ್ನ ಪಡ್ಬೋದಾ ಇದಕ್ಕೆ? Yeah? Yes, ma'am. Yes. Okay. So I request one second. I'll just stop sharing the screen for a while. Just give me a minute. Yeah. One second. Okay. So because I don't get to see you people if I'm sharing the screen, I just thought I will come back to the screen. Okay. So now you understood it is listening, speaking, reading, and writing, right? Now I'm talking about course companion. What do you mean by course companion? Can anybody try to elaborate on this? ಯಾರಾದರೂ ಟ್ರೈ ಮಾಡ್ತೀರಾ? ಓಕೆ, ನಾನೇ ಹೇಳ್ತೀನಿ. ನಿಮ್ಗೆ ಗೊತ್ತು, ನನಗೆ ಗೊತ್ತು, ಆದರೆ ಅನ್ಮ್ಯೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಐ ಅಂಡರ್ಸ್ಟ್ಯಾಂಡ್. ಓಕೆ, ಕೋರ್ಸ್ ಕಂಪ್ಯಾನಿಯನ್ ಅಂದರೆ ಐ ವಾಂಟ್ ಯು ಪೀಪಲ್ ಟು ಚೂಸ್ ಒನ್ ಪರ್ಸನ್ ಆಸ್ ಯುವರ್ ಕೋರ್ಸ್ ಕಂಪ್ಯಾನಿಯನ್. ಇಲ್ಲಿಗ ನನಗೆ 86 ಮೆಂಬರ್ಸ್ ನೀವು ಪಾರ್ಟಿಸಿಪೆಂಟ್ಸ್ ಇದ್ದೀರಾ. ಸೊ ನೀವು ಹೋಗ್ಬಿಟ್ಟು ಈ ಕ್ಲಾಸ್ ಮುಗಿದ ಮೇಲೆ ಒಬ್ಬ ಕಂಪ್ಯಾನಿಯನ್ನ ಕಂಡು ಹಿಡ್ಕೋಬೇಕು. ನಿಮಗೆ ಯಾರ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥವ್ರು, ಮತ್ತು ಅವ್ರ ಕೈಗೆ ಸಿಗಬೇಕು ನಿಮಗೆ ಅಂಥವ್ರನ್ನ ಯು ಹ್ಯಾವ್ ಟು ಚೂಸ್. ಆ್ಯಂಡ್ ದೆನ್ ಯು ನೋ ವಾಟ್ ಯು ಹ್ಯಾವ್ ಟು ಡೂ. Whatever you learn here, you also become a trainer. Think that you are a trainer and start talking to them or teaching them. Whatever you learn here, you have to do the same training with your course companion. ತಪ್ಪದ್ರಾಗಲಿ, ಅರ್ಧಂಬರ್ಧ ಹೇಳ್ಕೊಟ್ರಾಗಲಿ, ಮರ್ತೋಗ್ಬಿಟ್ಟಿದೆ, ಇಟ್ಸ್ ಓಕೆ. ಬಟ್ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದಾ? ಅವತ್ತೇ ಹೇಳಿದ್ದೆ ನಾನು, ದೇರ್ ಇಸ್ ದ ಸೇಯಿಂಗ್ ಇನ್ ಇಂಗ್ಲಿಷ್, ಓಕೆ, ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್. ಎಲ್ಲ ಫೇಕ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಟ್ರೈನಿಂಗ್ ವಿಷಯದಲ್ಲಿ ಯು ಕ್ಯಾನ್ ಡೂ ದ್ಯಾಟ್. ಸ್ವಲ್ಪ ಟ್ರೈನರ್ನ ಇಮಿಟೇಟ್ ಮಾಡೋದು. ಡು ಯು ಆಲ್ ರಿಮೆಂಬರ್, ನಾವು ಚಿಕ್ಕದಿದ್ದಾಗ ನಮ್ಗೆ ತುಂಬ ಇಷ್ಟ ಆಗೋ ಟೀಚರ್ ಥರಾನೇ ಸೆರಗೆಲ್ಲ ಹಾಕ್ಕೊಂಡ್ಬಿಟ್ಟು ಟೀಚರ್ನ ಇಮಿಟೇಟ್ ಮಾಡಿಕೊಂಡು ಮನೆಗೆ ಬಂದು ಬಾಕಿರೋರಿಗೆಲ್ಲ ಪಾಠ ಮಾಡೋದು. ಯಾರಾದರೂ ಮಾಡಿದ್ದೀರಾ ಈ ಥರ? ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾಟ್ ಬಾಕ್ಸಲ್ಲಿ ವೈ ಅಂತ ಟೈಪ್ ಮಾಡ್ತೀರಾ? ಹೂಎವರ್ ಹ್ಯಾವ್ ಡನ್ ದಿಸ್, ಕ್ಯಾನ್ ಯು ಜಸ್ಟ್ ಟೈಪ್ ವೈ? ಎಸ್ ಸರ್ ಅನ್ನೋ ಬದಲು ಯು ಜಸ್ಟ್ ಟೈಪ್ ವೈ. ಮಾಡಿರ್ತೀವಲ್ವಾ, ಟೀಚರ್ನ ಇಮಿಟೇಟ್ ಮಾಡೋದು, ಖುಷಿ ಸಿಗುತ್ತೆ ಅದರಿಂದ ನಮಗೆ, ರೈಟ್? ಸೊ ಅದೇ ಥರ ಈಗ ಯು ಟ್ರೈ ಟು ಇಮಿಟೇಟ್ ಮೀ, ಗೋ ಹೋಮ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೀಚ್ ಇಂಗ್ಲೀಷ್ ಟು ಸಂಬಡಿ. ಓಕೆ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಮೋಸ್ಟ್ ಆಫ್ ಯು ಹ್ಯಾವ್ ಡನ್ ದಿಸ್, ರೈಟ್? ನಾನು ಒಬ್ಬಳೇ ಮಾಡಿದ್ದು ಅಂದ್ಕೊಂಡೆ, ಇಲ್ಲ ಎಲ್ಲರೂ ಮಾಡ್ತೀರಾ. ಗುಡ್. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಸ್ಟಾರ್ಟ್, ಯು ಹ್ಯಾವ್ ಟು ಪಿಕ್ ಅಪ್ ಅ ಕೋರ್ಸ್ ಕಂಪ್ಯಾನಿಯನ್. ಯಾರು ಸಿಗಲಿಲ್ಲ ನಿಮ್ಮ ಏಜ್ನವರು ಅಂದರೆ ಚಿಕ್ಕ ಮಕ್ಕಳಾದರೂ ಪರವಾಗಿಲ್ಲ, ಅಕ್ಕಪಕ್ಕ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರಲ್ಲ, ಅವರೇ ಒಂದು 3-4 ಜನನ ಹಿಡ್ಕೊಳ್ಳಿ. ಅವರು ಒಬ್ಬರಿಬ್ಬರು ಬರಲಿಲ್ಲ ಅಂದರೆ ಇನ್ನಿಬ್ಬರಾದ್ರು ಉಳ್ಕೋತಾರೆ ನಿಮಗೆ. ಅವರಿಗೆ ನೀವು ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ಯು ಟಾಕ್ ಟು ದೆಮ್ ಇನ್ ಇಂಗ್ಲೀಷ್. ಲೆಟ್ ದಟ್ ಬಿ ಬ್ರೋಕನ್. ಅವ್ರಿಗೆ ಹೇಳಿ ಬಟ್ಲರ್ ಇಂಗ್ಲೀಷ್ ಇವಾಗ, ಆಮೇಲೆ ನೀಟಾಗುತ್ತೆ ಅಂತ. ಸೊ ಪ್ಲೀಸ್ ಸ್ಟಾರ್ಟ್ ಆಫ್. ಓಕೆ, ನಮ್ದು ಹಳೆ ಸೆಷನ್ ಒಂದಿದೆ, ಅದರಲ್ಲಿ ನಾನು ಹೇಳಿದ್ದೆ, ಇಫ್ ಯು ಪೀಪಲ್ ಹ್ಯಾವ್ ಟೈಮ್ ಪ್ಲೀಸ್ ಗೋ ಥ್ರೂ ದ್ಯಾಟ್ ವಿಡಿಯೋ ಆಲ್ಸೋ. ಅಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ, ತಪ್ಪಾದ್ರೆ ಆಗಲಿ, ಅದು ನಮ್ಮ ಭಾಷೆನೇ ಅಲ್ಲ, ಏನಾಗುತ್ತೋ ಆಗುತ್ತೆ, ಜಸ್ಟ್ ಗೋ ಆನ್ ಟಾಕಿಂಗ್ ಅಂತ. ಯು ಹ್ಯಾವ್ ಟು ಟ್ರೈ ಡೂಯಿಂಗ್ ದ್ಯಾಟ್. ಓಕೆ, ಸೊ ಇವಾಗಲೇ ನಿಮ್ಮ ಹತ್ರ ಶೀಟ್ ಮತ್ತು ಪೆನ್ ಇದೆ ಅಲ್ವಾ, ಇಟ್ಕೊಂಡಿರಿ ಅಂತ ಎಲ್ರಿಗೂ ಹೇಳಿದ್ದೆ. ಆ ಪೆನ್ನಲ್ಲಿ ಯಾರನ್ನ ನೀವು ಕೋರ್ಸ್ ಕಂಪ್ಯಾನಿಯನ್ ಆಗಿ ಮಾಡ್ಕೋಬೇಕು ಅಂತ ಬರ್ಕೊಳ್ಳಿ, ಅವ್ರ ಹೆಸರನ್ನ. ಹೂ ಸ್ಟ್ರೈಕ್ಸ್ ಯೋರ್ ಮೈಂಡ್, ಯಾರೋ ಒಬ್ಬರ ಹೆಸರು ಪಟ್ ಅಂತ ನಿಮ್ಮ ತಲೆಗೆ ಬರ್ತಾ ಇದೆ ಅಲ್ಲ, ಅವ್ರ ಹೆಸರನ್ನ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಶೀಟಲ್ಲಿ ಬರ್ಕೊಳ್ಳಿ. ದಿಸ್ ಪರ್ಸನ್ ವಿಲ್ ಬಿ ಮೈ ಕೋರ್ಸ್ ಕಂಪ್ಯಾನಿಯನ್. ಯಾರು ಇಲ್ಲಾಂದ್ರೆ ಒಬ್ಬರಾದ್ರೂ ಇರ್ತಾರೆ. ಯಾ, ವೆಂಕಟೇಶ್ ಅವ್ರು ಕೇಳ್ತಾ ಇದ್ದಾರೆ, ಕ್ಯಾನ್ ಯು ಸೆಂಡ್ ದ ಲಿಂಕ್ ಅಂತ. ಪುರುಷೋತ್ತಮ್ ಸರ್ ವಿಲ್ ಸೆಂಡ್ ದ ಲಿಂಕ್ ಆಫ್ ದ ಪ್ರೀವಿಯಸ್ ಸೆಷನ್ ಆಲ್ಸೋ. Yes madam, I will do madam. In the later stage, okay? The group will get it. Okay. So did you all write the course companion names?
ನಿಮ್ಮನೆ Yes. ಮಕ್ಕಳಾಗಿರ್ಬೋದು ಅಥವಾ ಯಾರಿಗಾದ್ರೂ ಹೇಳ್ಬೋದು ನೀವು. ಅಕ್ಕಪಕ್ಕದ ಮನೆ ಮಕ್ಕಳಿರ್ಬೋದು ಅಥವಾ ನಿಮ್ಮ ಸ್ಪೌಸ್ ಇರ್ಬೋದು. ಸ್ಪೌಸ್ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ಗೆ ನೀವು ಹೇಳ್ಕೊಡ್ಬೋದು. ಯು ಕ್ಯಾನ್ ಪ್ಲಾನ್. ಸೊ ಎಲ್ಲರೂ ಬರ್ಕೊಂಡಿದ್ದೀರಾ ಹೆಸರನ್ನ? Yes, Yes, madam. ma'am. ಕಂಪ್ಯಾನಿಯನ್ ನೇಮ್ ರಿಟರ್ನ್. Yes, Second, I write my Ma- wife's names. you have to. You are at home, no? She won't give you food Yes, or ma'am. else. Yeah, yeah. Yeah. Okay. Good. Okay. So now you know what? After you choose your course companion, this is only to help you improve your confidence. That's it. Okay. And then when I speak, do you observe my lips? Do you observe my mouth? You know what I do? I don't shut my mouth and speak. ಹೋಗೋಣವಾ ಅಲ್ಲಿ ಮಾತಾಡೋಣವಾ ಹೇಳ್ತೀನಿ. ಹಾಗೆ ಹಲ್ ಕಚ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. I don't do that. ಅಲ್ಲ? Pardon, ma'am. Can you close this screen, ma'am? Where we can see you? You're not able to see me? No, madam. No. Oh, It okay. is open right now. So you please close the screen, madam. Okay. Where we can. Yes, madam. Now we are seeing you. Okay. Yeah. Okay. Now, when I talk, if you observe my mouth, do you see that I am being very, I'll say the word later. I open my mouth a lot. ಹಲ್ ಕಚ್ಕೊಂಡು ಹೀಗೇನಾದ್ರೂ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ? ಅದು ಕೆಲವ್ರು ಮಾತಾಡ್ತಾರೆ ಹಾಗೆ. ಡೋಂಟ್ ಡೂ ದ್ಯಾಟ್. ಎಷ್ಟು ಸಾಧ್ಯನೋ ಅಷ್ಟು ಬಾಯಿ ಬಿಟ್ಟು ಓಪನ್ ಮಾಡಿ ಮಾತಾಡಬೇಕಾಗುತ್ತೆ. ಅದಕ್ಕೆ ಆರ್ಟಿಕ್ಯುಲೇಷನ್ ಅಂತ ಹೇಳ್ತಾರೆ. ಡು ಯು ಗೆಟ್ ದಟ್? ಇಟ್ಸ್ ಕಾಲ್ಡ್ ಆರ್ಟಿಕ್ಯುಲೇಷನ್. ನಾ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬರೀ ಹೇಳೋದಿಷ್ಟೇ. ಯು ಪೀಪಲ್ ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಯು ಓಪನ್ ಯುವರ್ ಮೌತ್ ಅಂಡ್ ಸ್ಪೀಕ್ ಪ್ರಾಪರ್ಲಿ ವೆನ್ ಯು ಟಾಕ್. ಅವಾಗ ಏನಾಗುತ್ತೆ ಗೊತ್ತಾ? ತುಂಬ ಸಲ ನಾವು ಅನ್ಕೋತೀವಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ತುಂಬ ಜನ ದೇ ಆರ್ ವೆರಿ ಗುಡ್, ದೇ ಆರ್ ವೆರಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ಅನ್ಫಾರ್ಚುನೇಟ್ಲಿ ಆಫ್ಟರ್ ದೇ ಸ್ಪೀಕ್ ದೇ ಫೀಲ್ ಬೇರೆಯವ್ರು ಮಾತಾಡೋದೊಂಥರ ಸ್ಟೈಲಿಶ್ ಆಗಿದೆ, ಸಮ್ವೇರ್ ಐ ಆಮ್ ನಾಟ್ ಓಕೆ ಅಂತ. Some people speak very good English, but they only have this fear that my way of talking is not that great. You know why it happens? Because you don't open your mouth and you don't focus on those words. Some letters or words or sounds have particular way of pronouncing. You have to pronounce it in the right way. For example, ನೀರಿಗೆ ಏನು ಹೇಳ್ತೀರಾ ಇಂಗ್ಲೀಷಲ್ಲಿ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ನೀರು. ವಾಟರ್, ರೈಟ್? ಇದು ಈಗ ವೆನ್ ಯು ಸೇ ಇಟ್ ಇಸ್ ವಾಟರ್, ನಾನು ತುಟಿ ನೋಡಿದ್ರ ವಾಟರ್, ರೈಟ್? ಅದನ್ನೇ ವಾಟರ್ ಅಂದ್ರೆ ಹೌ ಡಸ್ ಇಟ್ ಸೌಂಡ್, ರೈಟ್? ಅಷ್ಟೇ, ಹೇಳಿದ್ ಕರೆಕ್ಟಾಗಿ ಹೇಳಿರ್ತೀರಾ. ವಾಟರ್ಗೂ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಇಂಗ್ಲೀಷ್ ಕ್ಲಾಸಲ್ಲಿ ನಾವೇನು ಹೇಳ್ತೀವಿ ಅಂದರೆ ಈ ಸಣ್ಣ ಸಣ್ಣ ಟಿಪ್ಗಳನ್ನ ಕೊಡ್ತೀವಿ. ಈ ಇಂಗ್ಲೀಷ್ ಕಲಿಯೋಕ್ಕೆ ಸ್ವಲ್ಪ ಫನ್ನಿ ಲ್ಯಾಂಗ್ವೇಜ್ ಇರುತ್ತೆ, ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ಇಟ್ಸ್ ಗುಡ್ ಟು ನೋ ಸಮಥಿಂಗ್ ಇನ್ ಅ ವೆರಿ ಫನ್ನಿ ವೇ. ಓಕೆ. ವಾಟರ್, ಕಿಸ್ ಯುವರ್ ಡಬ್ಲ್ಯೂಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯಾವಾಗ ಡಬ್ಲ್ಯೂ ಅನ್ನೋ ವರ್ಡ್ ಬರಲಿ, ಯು ಹ್ಯಾವ್ ಟು ಕಿಸ್ ಇಟ್. ವಾಟರ್, ವೇರ್, ಹೂ, ವೈ. ಯು ಸಾ ದಟ್ ಲಿಪ್ನ? ಅದನ್ನೇ ನಾನು ಹೀಗೂ ಹೇಳ್ಬೋದು, ವೈ, ವಾಟರ್, ವಾಟ್, ವೆನ್, ಅಲ್ವಾ? ಆ ಥರನೂ ಹೇಳ್ಬೋದು. ಬಟ್ ಇಫ್ ಐ ಸೇ ಇಟ್ ಪ್ರಾಪರ್ಲಿ, ಕಿಸ್ ಮೈ ಡಬ್ಲ್ಯೂಸ್, ಯಾ. So, will you be able to say it better? Don't you think the word is articulated better? So these are the small tips. Even in the W on a word elle bandu, you have to remember you kiss your W's. Understood? Elrigu artha aita? K anta anni, okay du K. Please type in the chat. I don't want you people to sleep in the class. This is spoken English. Very soon I'm coming back to you people. You have to speak, not me speaking. Okay? Good. Thank you very much for the response. Okay, we'll stop it here. Okay. Now, there is another. ಮಲ್ನಾಡ್ ಕಡೆ ಎಲ್ಲ ನೋಡಿದಿರಾ, ಈ ಅಪ್ಪೆಲ್ಲ ಇರೋ ಕಡೆ ಲಾರಿ ಹತ್ತುತ್ತಾ ಇರುತ್ತೆ, ಲೋಡ್ ಆಗ್ಬಿಟ್ಟು ಹತ್ತುತ್ತಾ ಇರುತ್ತೆ. ಒಂದೇ ಸೌಂಡ್, ಕೆಲವರು ಮಾತಾಡೋದು ಅದೇ ಸೌಂಡಲ್ಲಿ ಇರುತ್ತೆ. ಅದಕ್ಕೆ ಏರಿ ಇಳಿತ ಅನ್ನೋದೇ ಇರಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಮೆನಿ ವುಡ್ ಹ್ಯಾವ್ ಅಬ್ಸರ್ವ್ ದ್ಯಾಟ್, ರೈಟ್? ಏನಾಗುತ್ತೆ, ಮಾತಾಡಬೇಕಾದ್ರೆ ಭಾವನೆಗಳು, ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಜಾಸ್ತಿ ಆಯ್ತಾ ಇದು, ಐ ಅಗ್ರಿ. ಬಟ್ ಯಾ, ಮೆನ್ ಆಲ್ಸೋ ಸ್ಪೀಕ್ ವೆರಿ ವಿತ್ ಲಾಟ್ ಆಫ್ ಇಂಟರ್ನೇಷನ್, ನೋ ಡೌಟ್ ಅಬೌಟ್ ಇಟ್. ಬಟ್ ಫೀಮೇಲ್ ಆರ್ ನೋನ್ ಫಾರ್ ದಿಸ್. ಓಕೆ. ದೊಡ್ಡನೆ ಚಿಕ್ಕ ಇರುವೆ, ರೈಟ್? ಆ ಸೈಜ್ ತರ ನಮ್ಮ ಟೋನ್ ಕೂಡ ಮೇಲೆ ಕೆಳಗೆ ಆಗುತ್ತೋ ಇಲ್ವೋ? ಆಗುತ್ತೆ ಅಂದ್ರೆ ವೈ ಟೈಪ್ ಮಾಡಿ. ಎಸ್, ಅದು ಹೆಣ್ಮಕ್ಳೇ ಜಾಸ್ತಿ ಅಂತ ಇದ್ರೆ ಇಟ್ಸ್ ಓಕೆ, ರೈಟ್? ಏನೇದು ಆಮೇಲೆ ತುಂಬಾ ಇತ್ತು,
ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ವಿ ಸೇ ದಟ್ ತುಂಬಾ ಚೆನ್ನಾಗಿತ್ತು. ಅದೇ ಇಂಗ್ಲೀಷಲ್ಲಿ ಇಟ್ ವಾಸ್ ಗುಡ್, ಇಟ್ ವಾಸ್ ನೈಸ್. Don't do that. You add expression into, and you have to intonate your language. ದೊಡ್ಡದು ಅಂದಾಗ ಅದನ್ನ you have to raise the pitch. ಮತ್ತೆ ಸ್ಮಾಲ್ ಅಂದಾಗ ಸ್ವಲ್ಪ ಇಳಿಸೋದು. ಈ ತರ ನೀವು ಇಂಗ್ಲಿಷಲ್ಲೂ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. We will practice that in the next sessions. But I want you to remember, if you want to be very expressive, you should be very articulate in your language and you have to intonate. Intonation ಅಂದ್ರೆ ಅಷ್ಟೇ. ಇದು ವೇವ್ಸ್ ನಮ್ಮ ಲೋಗೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದೆ ವೇವ್ಸ್ ಅಂತ, ಅದು ಏರ್ ಎಳಿತಾ ಇರಬೇಕು. ಹಾಡಲ್ಲಾದ್ರೂ ಸರಿ, ಮಾತಲ್ಲಾದ್ರೂ ಸರಿ, ಒಂದೇ ಲೆವೆಲಲ್ಲಿ ಹೋಗ್ತಾ ಇದ್ರೆ ಸ್ವಲ್ಪ ಬೋರ್ ಆಗುತ್ತೆ. ಸೊ ಯು ಟ್ರೈ ಟು ಪ್ರಾಕ್ಟೀಸ್ ದ್ಯಾಟ್. ಮುಂದಿನ ಸೆಷನ್ನಲ್ಲಿ ವಿ ವಿಲ್ ವರ್ಕ್ ಆನ್ ದ್ಯಾಟ್ ಆಲ್ಸೋ. ಓಕೆ, ಸೊ ಆರ್ಟಿಕ್ಯುಲೇಷನ್ ಆ್ಯಂಡ್ ಇಂಟೋನೇಷನ್ ಆರ್ ವೆರಿ ಇಂಪಾರ್ಟೆಂಟ್. ನೌ ಐ ವಾಂಟ್ ಆಸ್ಕ್ ಯು ಸಮಥಿಂಗ್. ದಿಸ್ ಇಸ್ ಸ್ಪೋಕನ್ ಇಂಗ್ಲಿಷ್, ರೈಟ್? ಆ್ಯಂಡ್ ಹೂ ವಾಂಟ್ಸ್ ಟು ಲರ್ನ್ ಇಂಗ್ಲಿಷ್? ನಾನು ಕಲಿಬೇಕಾ, ನೀವೆಲ್ಲರೂ ಮಾತಾಡಬೇಕಾ? ಅಲ್ವಾ? ಈಗ ನಾ ಅಷ್ಟೊತ್ತಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀವ್ ಯಾರು ಮಾತಾಡಿಲ್ಲ ಅಂದ್ರೆ ಇಂಗ್ಲಿಷ್ ಕಲಿಯಕ್ಕಾಗತ್ತಾ? ಈ ಜೊತೆಲ್ಲ ಹೇಳ್ಕೊಡ್ತೀನಿ, ನೀರ್ ಸೈಡಲ್ಲಿ ನಿಂತ್ಕೊಂಡು, ಮತ್ತೆ ನೀರೊಳಗೆ ತಳ್ಬಿಟ್ರೆ ನೀವ್ ಈಜ್ ಬಿಡ್ತೀರಾ? ಇಲ್ಲ, ಸ್ವಲ್ಪ ಕಾಲ್ ಬಿಡ್ಬೇಕು, ಕೈ ಹಾಕ್ಬೇಕು, ನೀರ್ ಅಡ್ಜಸ್ಟ್ ಆಗ್ಬೇಕು, ಆಮೇಲೆ ಮೆಲ್ಲೆ ಒಳಗೆ ಇಳಿತೀವಿ, ರೈಟ್? We will do this now. I want you all. I want some man to be a volunteer here. And this is just a small sample. Okay? One man will have to be a volunteer here. And we will do a small exercise. And one female also. ಯಾರಾಗ್ತೀರಾ ಈಗ ಫಸ್ಟ್? ಪುರುಷೋತ್ತಮ್ ಸರ್ ಬೇರೆ ಯಾರಾದ್ರೂ? ನಾನ್ ಮಾತಾಡೋದಿಲ್ಲ, ಬೇರೆ ಅವಕಾಶ ಮಾಡ್ಕೊಡೋಣ ಮೇಡಮ್. ಯಾರಿದ್ದೀರಾ? ಯಾರಾದ್ರೂ ಒಬ್ಬರು ವಾಲಂಟಿಯರ್ ಆಗಿ? ವೆಂಕಟೇಶ್ ಅವರು. ಓಕೆ, ವೆಂಕಟೇಶ್. ಓಕೆ, ಎಲ್ಲರೂ ಮ್ಯೂಟ್ ಅಲ್ಲಿ ಇಡಿ. ವೆಂಕಟೇಶ್ ಅವರು ಅನ್ಮ್ಯೂಟ್ ಮಾಡಿ. ಮತ್ತೆ ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ರು ಲೇಡಿ ಬೇಕಲ್ಲ, ಅಡಿಗೆ ಗೊತ್ತಿರೋ ಲೇಡಿ ಬೇಕು, ಗೊತ್ತಿಲ್ದಿರೋರು ಬರ್ಬೇಡಿ. ಮ್ಯಾಮ್ ಅರ್ಚನಾ ಮ್ಯಾಮ್. ಅರ್ಚನಾ? ಎಸ್, ಓಕೆ. ಬಾಕಿ ಎಲ್ಲರೂ ಅನ್ಮ್ಯೂಟ್ ಮಾಡಿ, ಅಲ್ಲ ಮ್ಯೂಟ್ ಮಾಡಿ. ಓನ್ಲಿ ವೆಂಕಟೇಶ್ ಅಂಡ್ ಅರ್ಚನಾ, ಪ್ಲೀಸ್ ಬಿ ಆನ್ ಅನ್ಮ್ಯೂಟ್. ಓಕೆ. Now, yes, ma'am. Venkatesh, do you cook? Yes, ma'am. Oh, that's really good. I found a wonderful volunteer. Do you make uppit? Yes, ma'am. Yes, ma'am. You make uppit, right? Okay. Yes, ma'am. Now, I want you to do me a favor. You have to try to say how to make uppit in English to Archana. And if you miss out some ingredients or process, Archana will correct you. Understood? Okay, ma'am. And all others are listening to this. ಬಾಕಿ ಇರೋರೆಲ್ಲ ರೋಬೋಟ್ಗಳು ರೆಡಿಯಾಗಿ ಇಟ್ಟಿದ್ದೀವಿ. ನೀವು ಏನ್ ಹೇಳ್ತೀರ, ಒಂದು ಸ್ಟೆಪ್ ಮಿಸ್ ಆಗದೆ ಇರೋ ಹಾಗೆ ನೀವು ಉಪ್ಪಿಟ್ಟು ಮಾಡಬೇಕು. ಇಫ್ ಯು ಮಿಸ್ ಎನಿ ಸ್ಟೆಪ್ಸ್, ಆ ರೋಬೋಟ್ಗಳ ಪ್ರೋಗ್ರಾಮ್ ತಪ್ಪಾಗುತ್ತೆ, ಉಪ್ಪಿಟ್ಟು ಕೆಟ್ಟೋಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಎವ್ರಿಬಡಿ ರೆಡಿ ಟು ಬಿ ದ ರೋಬೋಟ್, ಇನ್ಕ್ಲೂಡಿಂಗ್ ಮೀ. ನಾಳೆ ಬೆಳಿಗ್ಗೆ ನಾನು ಆಫೀಸ್ಗೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಡೂ ಇಟ್ ವೆರಿ ವೆಲ್. ಓಕೆ? Yes. Okay. Now, can you start? Okay, ma'am. Yes. We have to. You say in Kannada also, no issues. But you have to say. We have to do for uppit. We have to take in ingredients first. Okay. Rave, enne, oil, onion, garlic, tomato, coconut, ಕೊತ್ತಂಬರಿ, ಕಡ್ಲೆಕಾಳು, ಉದ್ದಿನಬೇಳೆ, ಕೋಕೋನಟ್ ಬೀಜ. ಕೋಕೋನಟ್? ಕಡ್ಲೆ ಬೀಜ. Oh, groundnut. Okay. Groundnut. You take everything first, then you cut it onion. Where are you? In the hall? In the garage? Bedroom? Room, ma'am. Room. Of the house? ತೊಟ್ಟಿ ಮನೆ ಮಧ್ಯೆ ಕೂತ್ಕೊಂಡು ಮಾಡ್ತಿದ್ದೀರಾ? No, ma'am. Where are you? In a room, ma'am. You go to the kitchen to do this, no? Now the robot will not listen to you. You have to say. Now whatever you're saying, it is being programmed. ನೀವು ಇದೆಲ್ಲ ಹೇಳಿದ್ರೆ ಎಲ್ಲ ಐಟಮ್ಸ್ ತಗೊಂಡು ಹಾಲಲ್ಲಿ ಕುತ್ಕೊಂಡ್ಬಿಡ್ತೀನಿ. No. You have to go first kitchen. Yes. Take all the ingredients. Make the ingredients. Make the uppits. Okay. Whichever the material I told now, you keep the ready. Okay. And continue
with the process with onion cut, tomato, ಕೊತ್ತಂಬರಿ, ಕೊರಿಯಾಂಡರ್. ಅರ್ಚನಾ, coriander, ನಿಮ್ಗೆ ಗೊತ್ತಿದ್ರೆ ಕರೆಕ್ಟ್ ಮಾಡಿ ಸ್ವಲ್ಪ ಸ್ವಲ್ಪ. Yes, ma'am. Coriander leaves. ಮೆಣಸಿನಕಾಯಿ, Chili. Ever- Green chili. green chili, everything you cut it, make it ready. Then you switch on the stove, ಓಕೆ keep it in bondy, ಓಕೆ. put it oil, Pour the then oil. Am I right? No? Pour the oil. ಓಕೆ, ನೀವು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ತುಂಬಾ ಕೆಲಸನ ಒಟ್ಟಿಗೆ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ಸ್ಟೆಪ್ ಬೈ ಸ್ಟೆಪ್ ಯು ಥಿಂಕ್. ಓಕೆ, ಇಲ್ಲಿ ಗೋಜಲಾಗ್ಬಿಡುತ್ತೆ. ನಾವು ವೆನೆವರ್ ವಿ ವಾಂಟ್ ಟು ಸೇ ಮೆನಿ ಥಿಂಗ್ಸ್, ಯು ನೋ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್, ಯುವರ್ Yes, ma'am. ಮೈಂಡ್ ಇಸ್ ಥಿಂಕಿಂಗ್ ಫಾಸ್ಟ್ ಅಂಡ್ ಯುವರ್ ಮೌತ್ ಇಸ್ ನಾಟ್ ಏಬಲ್ ಟು ಕ್ಯಾಚ್ ಅಪ್ ವಿತ್ ಇಟ್. ಇದಕ್ಕೆ ರೇಟ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. okay, ನೀವು ಥಿಂಕ್ ಮಾಡೋದು ಮತ್ತೆ ನೀವು ಮಾತಾಡೋದು ಸಿಂಕ್ ಆಗಬೇಕು ಅಂದ್ರೆ ಸ್ವಲ್ಪ ನಿಧಾನವಾಗಿ ಮಾತಾಡ್ಬೇಕು ಅಷ್ಟೇ. ಸೊ ವಾಟ್ ಯು ಡೂ, ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ವಿಜುವಲೈಸ್. ನಾನು ಏನೇನು ಮಾಡ್ತೀನಿ, ಫಸ್ಟ್ ಗೋ ಟು ದ ಕಿಚನ್. ಐ ವಿಲ್ ಟ್ರೈ ಟು ಸೇ Yes. and you try to understand and then do it. Go to the kitchen, yes, arrange all the ingredients that you already set, Yes. including kothambari soppu also. yes, Okay, you keep everything ready and then you keep a kadai on the kadai in the stove stove, and you don't switch on, you turn on, right? turn on. Yeah, you turn on the stove and what you Stove. do with the rava? You have to fry, Okay, you deep roast fry. it. You Yes, roast it, right? roast, yes. See, so now Archana, you're also listening, right? Okay, ma'am. now what we see is if you try to say something else, you cannot. Now many people say, how do I practice English, right? This is how you practice English. Pick up something and start saying that step by step. Understood? For a Yes, minute, ma'am. I'm going to share a screen with you people. Just give me a second. I want to share a screen. ಈಗ ಅದನ್ನ ನೋಡ್ಕೊಂಡು ನೀವು ಹೇಳಲಿಕ್ಕಾಗುತ್ತಾ, ಟ್ರೈ ಮಾಡಿ. ಓಕೆ, Okay, ma'am. one second. Now, do you remember all the ingredients? You know everything in English? Just ಈಗ ಅಲ್ಲಿ ಎಲ್ಲರೂ ಒಂದ್ಸಲ ಚೆಕ್ ಮಾಡಿ ಎಷ್ಟು ವರ್ಡ್ಸ್ ನಿಮಗೆ ಆಲ್ರೆಡಿ ಇಂಗ್ಲಿಷಲ್ಲಿ ಗೊತ್ತಿದೆ ಅಂತ ನೋಡ್ಕೊಳ್ಳಿ. ಇಟ್ಸ್ ನಾಟ್ ದಟ್ ಯು ಡೋಂಟ್ ನೋ ದ ವರ್ಡ್ಸ್, ಯು ನೋ ದ ವರ್ಡ್ಸ್. ವಾಟರ್ ಯು ನೋ, ಯು ನೀಡ್ ಲಾಟ್ ಆಫ್ ಗ್ರೋಸರೀಸ್ ವೆನ್ ಯು ಡೂ ಸಮಥಿಂಗ್. ಇವ್ರು ಹೇಳಿದ್ರಲ್ಲ ಎಲ್ಲ ಗ್ರೋಸರೀಸ್ ಅಲ್ಲಿ ಇದೆಯಾ? ಜಸ್ಟ್ ಟೇಕ್ ಅ ಲುಕ್ ಫಾಸ್ಟ್ ಆಗಿ. ಇದ್ರಲ್ಲಿ ಯಾವ್ದು ಗೊತ್ತಿಲ್ಲ ಅದನ್ನ ನೀವು ಕೇಳಬಹುದು ಚಾಟ್ ಅಲ್ಲಿ. Ma'am, chart visible illa, ma'am. The Okay. ingredients are not visible, madam. It's only a make a dish is visible. Okay, is it visible now? No, No, ma'am. No, ma'am. One second. You need to scroll it down. Now? No. No, madam. No, madam. One second. Is it okay if I share it to you, sir? Just give me a minute. I think there is some issue with. You only share it, madam. You only share it, madam. Yeah, one second. It is not possible for me right now. Yeah, I understood. Give me a second. Okay. Meanwhile, can somebody help list out the things that you use? ಏನೇನು ಐಟಮ್ಸ್ ಯೂಸ್ ಮಾಡ್ತೀರಾ ಅಂತ ಒಂದು ಲಿಸ್ಟ್ ಹೇಳಲಿಕ್ಕಾಗುತ್ತಾ? Let us not waste time. That's why. Boil rava, ma'am. Yes. Cooking oil, rava. Ingredients.
Are you able to see now? No, ma'am. No, ma'am. Okay. Now? Yes, ma'am. Yes, madam. Visible. Okay. This okay? Yes. Yes, ma'am. No. Yes. Yes, ma'am. No, No? no, ma'am. No, ma'am. It's for showing spoken English. Showing spoken English. Yes, ma'am. Now we are Ah, seeing. yes. Okay. Now you Yes, are able to see? Yes, madam. Yes, madam. Okay. Now just take a look at these groceries. See, it's only simple uppit that we are making, right? Yes, ma'am. So have a look at this once, one shot, and then can you try making it again? I will say, for example, go to the kitchen, sort the ingredients. What are the ingredients you need? Quick ಆಗಿ ಓದ್ತಾ ಹೋಗಕ್ಕಾಗತ್ತಾ? Okay. Rava. Water, Water Rava. again. mustard, Yes. Quick ಆಗಿ. gram dal, Hmm. black gram dal, jeera, salt, turmeric powder, chili powder. Okay. How many vegetables you would involve in this uppit? Onion, ginger, Yeah. garlic, curry leaves, green chili, peas, beans, peas, carrot, tomato, and potato. Okay. Now you have these many things. See, in your vocabulary improve ಮಾಡ್ಲಿಕ್ಕೆ you don't have to go elsewhere. ನಮ್ಮ ಸುತ್ತಮುತ್ತ ಇರೋ ಪದಗಳನ್ನೇ ಒಂದು ಕಡೆಯಿಂದ ಲಿಸ್ಟ್ ಹಾಕೊಳ್ಳೋದು. And starting ಅಲ್ಲಿ, see, you see so many words, right? You will think that I don't know most of these words. But eventually, you know what happens? ಒಂದು ದಿನ ನಿಮಗೆ 10 ಗೊತ್ತಿರುತ್ತೆ, ಆಮೇಲೆ ಅದು 15 ಆಗುತ್ತೆ, ಆಮೇಲೆ 20 ಆಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. So what you have to do is, you have to make it a point to focus on ಬಿಲ್ಡಿಂಗ್ ಯುವರ್ ವೊಕ್ಯಾಬ್ಲರಿ. ಅದು ಎಲ್ಲೆಲ್ಲೋ ರ್ಯಾಂಡಮ್ ಆಗಿ ಮಾಡೋದ್ರ ಬದಲು ಒಂದಷ್ಟು ಲಿಸ್ಟ್ ಇಟ್ಕೊಂಡ್ಬಿಟ್ಟು, ಓಕೆ ಇದೆಲ್ಲ ನನಗೆ ಗೊತ್ತು, ನನಗೇನು ಗೊತ್ತಿಲ್ಲ ಅದನ್ನ ಹೊಸದಾಗಿ ಕಲಿತೀನಿ, ಅದನ್ನ ಸಪ್ರೇಟ್ ಆಗಿ ಬರ್ಕೊಳ್ಳಿ, ಮತ್ತೆ ನಿಮ್ಮ ವೊಕ್ಯಾಬ್ಲರಿಗೆ ಆ್ಯಡ್ ಮಾಡ್ತಾ ಹೋಗಿ. ಅರ್ಥ ಆಯ್ತಲ್ಲ? So what you people should always do is, I will share a list of vocabulary with in the group. You have to take a printout of it, keep it before you. ಇಷ್ಟೆಲ್ಲ ನಂಗೆ ಆಲ್ರೆಡಿ ಗೊತ್ತಿದ್ಯಾ? ನಾಟ್ ಬ್ಯಾಡ್, ಖುಷಿ ಅಲ್ವಾ? ಎಕ್ಸಾಮ್ಗೆ ಹೊಸ ಬುಕ್ ಓಪನ್ ಮಾಡಿ ಓದೋದು ಹೇಗಿರುತ್ತೆ, ಓದಿರೋದನ್ನ ರಿವೈಸ್ ಮಾಡೋದು ಹೇಗಿರುತ್ತೆ? ರಿವೈಸಿಂಗ್ ಇಸ್ ಈಸಿಯರ್, ರೈಟ್? ಇಲ್ಲಿ ಅದೇ ಥರ ಇಂಗ್ಲೀಷಲ್ಲೂ ಇಷ್ಟೊಂದು ಆಲ್ರೆಡಿ ನನಗೆ ಗೊತ್ತಿದೆ, ಇನ್ನೊಂದು 3-4 ಕಲಿಬೇಕಷ್ಟೇ ಅಂದಾಗ ನಿಮಗೆ ಭಯ ಇರೋಲ್ಲ. ಇಲ್ಲ ಅಂದರೆ ಯು ವಿಲ್ ಆಲ್ವೇಸ್ ಫೀಲ್ ಸ್ಕೇರ್ಡ್ ಆಫ್ ಲರ್ನಿಂಗ್ ಇಂಗ್ಲೀಷ್. ಓಕೆ, ಸೊ ಐ ವಿಲ್ ಶೇರ್ ಅ ವೊಕ್ಯಾಬ್ಲರಿ ಲಿಸ್ಟ್. ಇದು ಬರೀ ಅನಲೈಸ್ ಮಾಡಬೇಕಿತ್ತು ನನಗೆ ಕ್ಲಾಸ್ನ. ಜನ ಏನು ಕೇಳ್ತಾರೆ, ವೇರ್ ದೇ ಸ್ಟ್ಯಾಂಡ್ ಆ್ಯಂಡ್ ವಾಟ್ ಈಸ್ ದಟ್ ಐ ಹ್ಯಾವ್ ಟು ಡೂ ಟು ಕಸ್ಟಮೈಸ್ ಫಾರ್ ದ ಗ್ರೂಪ್ ಅಂತ. ಸೊ I'm working on this also. So I'm trying to analyze the group. That's it. Okay. And second, now ಮತ್ತೆ processಗೆ ಬರ್ತೀವಿ. First ನೀವು ಕಿಚನ್ಗೆ ಹೋದ್ರಾ? You go to the kitchen? Yes, ma'am. And then you slice the onions, diced tomato, ಎಲ್ಲ ವರ್ಡ್ಗಳು ನೋಡಿ. ಚಾಪ್ ಮಾಡ್ತೀರಾ, ವಾಶ್ ಮಾಡ್ತೀರಾ. You take ಕಡಾಯಿ and you place it on the stove ಅಲ್ವಾ? ಪ್ಲೇಸ್ ಅಂದ್ರೆ ನಿಧಾನವಾಗಿ ಇಡೋದು. ಪಟಾಕ್ ಅಂತ ಮೇಲಿಂದ ಹಾಕ್ಬಿಟ್ರೆ you put it or drop it on the stove ಅಂತ ಹೇಳ್ತೀರಾ. Place it on the stove. ಅಲ್ಲಿಗೆ ನಿಮ್ಗೆ ಗೊತ್ತಾಯ್ತು, ಓಕೆ ಐ ವಿಲ್ ಸ್ಲೋಲಿ ಪ್ಲೇಸ್ ಇಟ್ ಆನ್ ದ ಸ್ಟೋವ್. ಆಮೇಲೆ ಏನು ಮಾಡಿದ್ರಿ? ಆಯಿಲ್ನ ಪೋರ್ ಮಾಡ್ತೀರಾ. ನೀವು ಒಂದ್ಸಲ ಎಣ್ಣೆ ಅಂದ್ರಿ, ಆಮೇಲೆ ಆಯಿಲ್ ಅಂದ್ರಿ, ವಿಚ್ ಮೀನ್ಸ್ ನಿಮಗೆ ಗೊತ್ತಿದೆ ವರ್ಡ್, ಬೇಕು ಅಂದಾಗ ಪಟ್ಟಂತ ನಾಲಿಗೆ ಮೇಲೆ ಬರ್ತಿಲ್ಲ ಅಷ್ಟೇ. ಸೊ ದಿಸ್ ಇಸ್ ದ ಓನ್ಲಿ ಪ್ರಾಬ್ಲಮ್. ಯು ಆಲ್ ನೋ ಇಂಗ್ಲಿಷ್, ಓನ್ಲಿ ಥಿಂಗ್ ಇಸ್ ದಟ್ ಇಟ್ ಡಸಂಟ್ ಕಮ್ ವೆನ್ ಯು ವಾಂಟ್ ಇಟ್. ಓಕೆ, ಸೊ ಫಸ್ಟ್ ತಲೆಯಿಂದ ನೀವು ಭಯ ತೆಗಿಬೇಕು. ಇದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇದೆಲ್ಲ ನನಗೆ ಗೊತ್ತಿತ್ತು ಆಲ್ರೆಡಿ ಅಂತ. ಈಗ ಅನ್ನಿಸ್ತಾ ಇದೆಯಾ ಈ ವರ್ಡ್ಸ್ ನೋಡುವಾಗ ಇದ್ರಲ್ಲಿ ಸುಮಾರು ಮೀನಿಂಗ್ ನಂಗೆ ಗೊತ್ತಿದೆ ಅಂತ? ಇಫ್ ಯು ಅಂಡರ್ಸ್ಟ್ಯಾಂಡ್, ಚಾಟ್ ಅಲ್ಲಿ ಎಸ್ ಅಂತ ಹಾಕಿ. Yes, ma'am. Yeah, please put why. Oh yes, okay, whatever, good. Which means you understood that, right? ಎಷ್ಟು ವರ್ಡ್ಸ್ ನಮಗೆ ಗೊತ್ತಿದೆ, we know most of the words. Only thing is that we have to put it in a proper place and then start using it in the right way ಅಷ್ಟೇ. ಓಕೆ, ಈಗ ಈ ಸ್ಕ್ರೀನ್ ಶಾಟ್ ಯಾರಾದರೂ ತಗೊಳ್ಳಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ಇದಿಷ್ಟಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಪ್ಪಿಟ್ಟು ಮಾಡೋದಕ್ಕೆ ಹೇಗೆ ಅಂತ ಟ್ರೈ ಮಾಡೋಣ ಇನ್ ಇಂಗ್ಲಿಷ್. ಕ್ಯಾನ್ ಯು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್? ಆರ್ ಮೇ ಬಿ ವಿ ವಿಲ್ ಶೇರ್ ಇಟ್ ಇನ್ ದ ಗ್ರೂಪ್ ಆಫ್ಟರ್ ದ ಕ್ಲಾಸ್, ನಾಟ್ ಎನ್ ಇಶ್ಯೂ. ಓಕೆ,
And Purushottam sir was very particular. ಅವ್ರು ಏನು ಹೇಳ್ತಿದ್ರು ಅಂದರೆ, one second, I'm stopping to share this. ಶೇರ್ ಆಗೋದು ಸ್ಟಾಪ್ ಆಯ್ತಾ? ಇಲ್ಲ ಮೇಡಮ್, ಸ್ಟಾಪ್ ಆಗಿಲ್ಲ. ಓಕೆ, ನಾವು ಓಕೆ? ಎಸ್ ಮೇಡಮ್. Purushottam sir was very insistent that we must teach grammar to people ಅಂತ. ಇನ್ ಸ್ಪೋಕನ್ ಇಂಗ್ಲಿಷ್ ನಿಮಗೆ ಗೊತ್ತಿರೋದೇ ಇಲ್ಲ, ನೀವು ಮಾತಾಡ್ತಾ ಗ್ರಾಮರ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಸಿನ್ಸ್ he wanted this to happen, we will also focus little on grammar. I just want to know how many of you insist on knowing a lot of grammar in this sessions. If yes, type G. ಗ್ರಾಮರ್ ಬೇಕು ಅನ್ನೋರು G ಟೈಪ್ ಮಾಡಿ. ಓಕೆ, ನಾವು ಸಿಂಪಲ್ ಆಗಿ ಬರೀ ಮಾತಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರಾಮರ್ನ ಈ ಕ್ಲಾಸಸ್ ಅಲ್ಲಿ ಫೋಕಸ್ ಮಾಡೋಣ. ಪಕ್ಕ ಗ್ರಾಮರ್ ಬೇಕು ಅಂದ್ರೆ ಸರ್ಗೆ ಹೇಳ್ಬಿಟ್ಟು ಬರೀ ಗ್ರಾಮರ್ ಕ್ಲಾಸಸ್ ಸೆಪರೇಟ್ ತಗೊಳ್ಳೋಣ. ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗ್ರಾಮರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಸ್ಪೋಕನ್ ಇಂಗ್ಲಿಷ್ಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಗ್ರಾಮರ್ ಕಲ್ತ್ರೆ ಸಾಕು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಸೂಕ್ಷ್ಮವಾಗಿ ಕಲಿಬೇಕಾಗುತ್ತೆ. ವಿ ವಿಲ್ ಪ್ಲಾನ್ ದಟ್ ವಿತ್ ಪುರುಷೋತ್ತಮ್ ಸರ್ ಅಂಡ್ ವಿ ವಿಲ್ ಟೇಕ್ ದಿಸ್ ಫಾರ್ವರ್ಡ್. ವಿ ವಿಲ್ ಹ್ಯಾವ್ ದಿಸ್ ಆಲ್ಸೋ, ನಾಟ್ ಎನ್ ಇಶ್ಯೂ. ಓಕೆ, now one second. Do you know persons ಗೊತ್ತಿದ್ಯಾ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂತ. ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ ಇಟ್? ಓಕೆ, ನಾವು ಯಾರಿಗೆ ಬೇಕೋ ಅವರು ಅನ್ಮ್ಯೂಟ್ ಮಾಡ್ಕೋಬಹುದು, ಆದರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಒಳ್ಳೆಯದು. One second. Are you able to see the screen? No madam. No, madam. Yeah. Now it is started, madam. It is started, right? Now it is seeing, madam. Now it is visible. I think I'm stuck a little here. I have to. Okay. We all know of this, right? I will not repeat this. You just have to take a look at it. There are 26 letters in English alphabet. Please mind this. Alphabet ಒಂದೇ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಲ್ವಾ? ಅದೇ ತರ ಇಂಗ್ಲಿಷ್ ಆಲ್ಫಾಬೆಟ್ ಇಸ್ ಓನ್ಲಿ ಒನ್. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಆಲ್ಫಾಬೆಟ್ಸ್. ಓಕೆ, ಇಟ್ ಈಸ್ ಲೆಟರ್ಸ್ ಇನ್ ಆಲ್ಫಾಬೆಟ್. ಪ್ಲೀಸ್ ರಿಮೆಂಬರ್ ದಟ್. ಕ್ಯಾಪಿಟಲ್ ಲೆಟರ್ಸ್ ಅಥವಾ ಅಪ್ಪರ್ ಕೇಸ್ ಹೇಳ್ತೀವಿ, ಸ್ಮಾಲ್ ಲೆಟರ್ಸ್ ಲೋವರ್ ಕೇಸ್ ಇದನ್ನ ಹೇಳ್ತೀವಿ. ಐ ಆಮ್ ಶ್ಯೂರ್ ಯು ಪೀಪಲ್ ಆರ್ ಫೆಮಿಲಿಯರ್ ವಿತ್ ದಿಸ್. ವೌಲ್ಸ್ ಅಂಡ್ ಕಾನ್ಸನೆಂಟ್ಸ್. ವೌಲ್ಸ್ ಅಂದ್ರೆ ಏನು? AEIOU ನ ಕಾಣಿಸ್ತಾ ಇದೆ ಅಲ್ವಾ? Yes, ma'am. Yeah. Vowels is AEIOU, consonants are the remaining letters. ಇದ್ರ ಬಗ್ಗೆ ಎಲ್ರಿಗೂ ಅರಿವಿದ್ಯಾ? ಇದೆ ಅಂದ್ರೆ ಚಾಟ್ ಅಲ್ಲಿ ಎಸ್ ಅಂತ ಹಾಕಿ ಪ್ಲೀಸ್. ಸರ್ ಹೇಳಿ. ಹಲೋ. ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ಎಸ್ ಅಂತ ಹೇಳ್ಬಿಡಿ. ಇಟ್ಸ್ ಈಸಿಯರ್. Yes, ma'am. Yes, Yes? Yes, ma'am. Yes, ma'am. ಓ, Yes, madam. ಆಮೇಲೆ ವರ್ಡ್ಸ್ ಅಂದ್ರೆ ಏನು ಗೊತ್ತಲ್ಲ? ಆಲ್ಫಾಬೆಟ್ ಆದ್ಮೇಲೆ ಲೆಟರ್ಸ್ ಇದೆ. ಆಲ್ಫಾಬೆಟ್ ಅಲ್ಲಿ 26 ಲೆಟರ್ಸ್ ಇದೆ. ಅದರಲ್ಲಿ ಅಪ್ಪರ್ ಕೇಸ್, ಲೋವರ್ ಕೇಸ್ ಇದೆ, ವೌಲ್ಸ್, ಕಾನ್ಸನೆಂಟ್ಸ್ ಇದೆ. ಆಮೇಲೆ ನಾವು ಮಾತಾಡ್ಬೇಕಂದ್ರೆ ವರ್ಡ್ಸ್ ತುಂಬಾ ಗೊತ್ತಿರಬೇಕಾಗುತ್ತೆ, ವೊಕ್ಯಾಬ್ಲರಿ ಚೆನ್ನಾಗಿರ್ಬೇಕು. ಈಗ ಉಪ್ಪಿಟ್ಟು ಮಾಡುವಾಗ ಗೊತ್ತಾಯ್ತಲ್ಲ ನಮಗೆ ಸುಮಾರು ವೊಕ್ಯಾಬ್ಲರಿ. ಇದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಐ ವಿಲ್ ಆಸ್ಕ್ ಯು ಟು, ಐ ಗಿವ್ ಯು ಸಮ್ ಆಕ್ಟಿವಿಟಿ, ಯು ಹ್ಯಾವ್ ಟು ಕಮ್ ಪ್ರಿಪೇರ್. ಓಕೆ, ಅಂಡ್ ವಿ ವಿಲ್ ಟಾಕ್ ಅಬೌಟ್ ವರ್ಡ್ಸ್. ತುಂಬಾ ಸಲ ಏನಾಗುತ್ತೆ, ವರ್ಡ್ಸ್ ದೊಡ್ಡದಿರುತ್ತೆ, ನಮ್ಗೆ ಅದನ್ನ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ. ನಾವೆಲ್ಲಾದ್ರೂ ಕಲ್ತ್ರೂ ನಮ್ಗೆ ಅದು ಅರ್ಥನೂ ಆಗೋದಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಯಾವುದೇ ದೊಡ್ಡ ವರ್ಡ್ ಇದ್ರು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಬೇಕು. ಅದನ್ನ ಆ ಪೀಸ್ ಆಗಿ ಕಟ್ ಮಾಡೋದಕ್ಕೆ ಇಂಗ್ಲಿಷಲ್ಲಿ ಸಿಲೆಬಲ್ ಅಂತ ಹೇಳ್ತೀವಿ. ಜಸ್ಟ್ ಟೇಕ್ ಅ ಲುಕ್ ಎಟ್ ದಿಸ್. ಎಷ್ಟು ದೊಡ್ಡ ವರ್ಡ್ ಇದೆಲ್ಲ, ಎಕ್ಸಾಮಿನೇಷನ್. If you know syllables, if you know how to cut words into small syllables, it's easy for you to learn spellings also. And ಇದನ್ನ ನೀವು
ಅಕ್ಕಪಕ್ಕದ ಮನೆ ಮಕ್ಕಳಿಗೆ ಹೇಳ್ಕೊಡಕ್ ಶುರು ಮಾಡಿದ್ರೆ ನೀವು ಇಂಗ್ಲಿಷ್ ಟೀಚರ್ ಆಗ್ಬಿಡ್ತೀರಾ. ಆಮೇಲೆ ಆ ಮಕ್ಕಳೆಲ್ಲ ಓಡ್ ಬರ್ತಾರೆ, ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಅಮ್ಮಂದಿರು ಕರ್ಕೊಂಡ್ ಬಂದ್ಬಿಡ್ತಾರೆ, ನಿಮಗೆ ದಂಡಿಯಾಗಿ ಕೋರ್ಸ್ ಕಂಪ್ಯಾನಿಯನ್ ಸಿಗ್ತಾರೆ. ಓಕೆ, ಇದನ್ನ ಹೇಗೆ ಪೀಸ್ ಮಾಡೋದು ಅಂತ ಲೆಟ್ ಅಸ್ ಸಿ. So that each word It's not can be visible. split into small pieces. Each piece should have a vowel or a vowel sound in it. Please mind this sentence, what I say. Any word can be cut into small bits, small pieces. They can be cut into small pieces like this, like what I showed now. And these pieces, no, each of these pieces will have a vowel or a vowel sound in it. Andre ಒಂದು ವೌಲ್ ಇರುತ್ತೆ, ಇಲ್ಲ ವೌಲ್ ಸೌಂಡ್ ಇರುತ್ತೆ. ನಾನು ವೌಲ್ ಅಂದ್ರೆ ಏನು, ವೌಲ್ ಸೌಂಡ್ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನ ತುಂಬಾ ಬಿಡಿಸಿ ಹೇಳಬೇಕಾಗುತ್ತೆ, ವಿಚ್ ಐ ವಿಲ್ ಡೆಫಿನೆಟ್ಲಿ ಟೀಚ್ ಯು ಪೀಪಲ್. ಈಗ ನೋಡಿ ಎಷ್ಟು ಈಸಿಯಾಗಿ ಎಕ್ಸಾಮಿನೇಷನ್ ನ ಪೀಸ್ ಮಾಡ್ಬಿಟ್ವಿ ಅಂತ. ಎಕ್ಸಾಮಿನೇಷನ್ ಒಂದು ವೌಲ್ ಇರ್ಬೇಕು ಇದ್ರಲ್ಲಿ ಅಷ್ಟೇ. ನಿಮ್ಮೆಲ್ಲರ ಹತ್ರ ಪೆನ್ ಪೇಪರ್ ಇದೆ ಅಲ್ಲ? Yes, ma'am. ಈಗ ಒಂದು ಲೆಟರ್ ತಗೊಳ್ಳೋಣ, ಈ ವರ್ಡ್ ತಗೊಳ್ಳೋಣ. ದೊಡ್ಡ ಹೆಸರಲ್ಲ ಇದು, ವೆಂಕಟಾಚಲಪತಿ. ನಮ್ಗೆ ಚಿಕ್ಕದ್ರಲ್ಲಿ ಇದೇ ಒಂದು ವರ್ಡ್ ಕೊಟ್ಬಿಟ್ಟು ಡಿಕ್ಟೇಷನ್ ಕಲಿಬೇಕು ಅಂದ್ರೆ 5 ಸಲ ಬರೀರಿ, 10 ಸಲ ಬರೀರಿ ಅಂತ ಹೇಳೋರು. ಅವಾಗ ನಮಗೆ ಇಷ್ಟೊಂದು ಬರ್ದು ಸ್ಪೆಲ್ಲಿಂಗ್ ಕಲ್ತು ಆಮೇಲೆ ಇಂಗ್ಲಿಷ್ ಕಲಿಯೋದಕ್ಕಿಂತ ಇಂಗ್ಲಿಷ್ ಕಲಿದೇ ಇರೋದು ಬೆಟರ್ ಅಂತ ಅನ್ನಿಸ್ಬಿಡ್ತಾ ಇತ್ತು. ಸೊ ನಾವು ಇಫ್ ಯು ಲುಕ್ ಎಟ್ ದಿಸ್, if you can split it into syllables, it's very easy for you to learn the spellings. Just look at this word. I'm going to split it into syllables, okay? Can you see this? No, When? No, madam. No, madam. It is not visible, madam. Oh, why is that? It is only alphabet that we are seeing it. Capital letters, small letters, madam. Suppose slide down, madam. One second. ಇದು ಕಾಣಿಸ್ತಾ ಇದೆಯಾ ನಿಮಗೆ? No, madam. No, madam. What are you able to see now? My face? Yes, madam. Okay. Okay. ಪೆನ್ ಪೇಪರ್ ಇದೆಯಲ್ಲ ನಿಮ್ಮ ಹತ್ರ? Yes, madam. ಓಕೆ, ಒಂದು ವರ್ಡ್ ಕೊಡ್ತೀನಿ, ನೀವು ಅದನ್ನ ಪೀಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. please. ವೆಂಕಟಾಚಲಪತಿ. ಈಗ ಕಾಣಿಸ್ತಾ ಇದೆಯಾ? ಇಲ್ಲ ಮೇಡಮ್. No, madam. I don't know what is wrong with my system. I'm trying to share and something else is getting shared. Yes, I have written that one word. I think you need to share your entire screen, madam. Yeah. I think you are sharing only particular this one. If you share Okay. the entire full screen, no, it may be visible. It may. Is it visible now? Venkata plus No, Chala madam. plus Pati. Pati. What are you No. able to see on my screen now? My face not again, yeah. Yes, your face. Venkata plus Chala plus Pati. Oh, okay. How did you split it? 3 pieces. Okay. And now you can see the. You're able to see now? But again, it is showing alphabets on alphabet. Alphabet, small letters, madam. Capital letters and small letters. Okay. Yes, One seeing. second.
Now you try, madam. I made you as a host. Okay. Now I Hopefully. made you as a host. Now you try, madam. Now, is that okay? No, madam. It is not shared, madam. No, madam. No. Okay. We will do this on its own. I don't want the screen to disturb my class. Can you just split that? Venkata Chalapati. How do you split it? VEN, when, ka, Theater. To. ta, Theater. cha, P-A-P. yes, cha, Cha. L-A-L. pa, P-A. T. T-A. So here, if you have observed, I did not say T-A, T-A. Did I? I tried to say when, ka, ta, cha, la, pa, ti. Did I? So this is what you have to do. Okay. I'll try to put this in the chat. 2 pieces. Even if I'm the host, I'm not able to share at all. It says Chrome tab, window, entire screen also. I don't know what went wrong. Madam, now you try, madam. Now you try, madam. Yes, madam. It is shared right now. Oh, okay. It's seen? As long as this is seen? Yes, ma'am. We are seeing it. Yes. Change it, You madam. are able to see me changing the screen also? Yes, madam. Yes, madam. Okay. Go ahead, madam. Go ahead, madam. Go ahead, madam. Okay. Now we are in the syllabus. Syllable, right? Look at Yes, this. ma'am. Yes, ma'am. Examination pieces, Yes, right? ma'am. Yes, ma'am. Okay. Look at this. Venkata Chalapati. I think it is Archana talking there. So Archana, is this how you split the word? Venkata Chalapati, right? So this is how you start splitting long words into small. ಈಗ ನೋಡಿ ಸೆಪ್ಟೆಂಬರ್, ಅದನ್ನ 5 ಸಲ 10 ಸಲ ಬರ್ದು ಕಲೀಲಿಕ್ಕಾಗಲ್ಲ. ಅದ್ರ ಬದಲು ಸ್ಪ್ಲಿಟ್ ಮಾಡಕ್ಕೆ ಕಲ್ತ್ಕೊಳ್ಳಿ. ಸೆಪ್, ಟೆಮ್, ಬರ್ ಅಷ್ಟೇ. ನೀವು ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಸ್ಪೆಲ್ಲಿಂಗ್ನ ಈ ಥರ ಕಲಿಸ್ಬೋದು. ಸೊ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಓಕೆ, ಇದು ನೋಡಿ, ಆಟಿಟ್ಯೂಡ್. ಲುಕ್, ಆಟಿಟ್ಯೂಡ್. ಈಗ ನಾ ವರ್ಡ್ ಕೊಡ್ತೀನಿ, ನೀವು ಇದನ್ನ ಸ್ಪ್ಲಿಟ್ ಮಾಡಿ ಆಯ್ತಾ ನಿಮ್ಮ ಶೀಟಲ್ಲಿ. ಕ್ಯಾನ್ ಸಂಬಡಿ ಡೂ ದಿಸ್? Please, ma'am. Try doing it. Yeah. No. Yes. Oh, three. January. Janu. Correct ಬಂದಿದ್ಯಾ? This is how you have to split. Yes, ma'am. ನೀವು ಎಷ್ಟು ದೊಡ್ಡ ಸ್ಪೆಲ್ಲಿಂಗ್ ತಗೊಳ್ಳಿ, ವಿಚ್ ಎವರ್ ಹೌ ಎವರ್ ಲಾಂಗ್ ಇಟ್ ಇಸ್, ಯು ಕ್ಯಾನ್ ಸ್ಪ್ಲಿಟ್ ಇಟ್ ಇನ್ ಟು ಸ್ಮಾಲ್ ಸಿಲೆಬಲ್ಸ್. ಮೇಕ್ ಶೋರ್ ಈಚ್ ಸಿಲೆಬಲ್ ಹ್ಯಾಸ್ ಅ ವೌಲ್ ಆರ್ ಅ ವೌಲ್ ಸೌಂಡ್ ಇನ್ ಇಟ್. ಅಷ್ಟೇ. ಎಷ್ಟು ದೊಡ್ಡ ಸ್ಪೆಲ್ಲಿಂಗ್ನಾದ್ರೂ ಪೀಸ್ ಮಾಡಿಬಿಡ್ಬೋದು. ಆದರೆ ಕೆಲವು ಎಕ್ಸಾಮ್ಷನ್ಸ್ ಇರುತ್ತೆ. ಇಂಗ್ಲೀಷ್ನವ್ರು ಏನು ಗೊತ್ತಾ, ಒಂದು ರೂಲ್ ಹಾಕಿ 25 ಎಕ್ಸಾಮ್ಷನ್ಸ್ ಕೊಟ್ಬಿಡೋದು. ಅದು ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಇದನ್ನ ಕಲಿಯೋಣ. ಓಕೆ, ಇದನ್ನ ನಿಮಗೆ ಕಲ್ಸಕ್ಕೆ ಈಸಿ ಅಲ್ವಾ? ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಲ್ವಾ? Look at this. Can you split it? Wednesday, ma'am. Very good. Wednesday. Perfect. Now this word. Comp op. Cos. ಯಾಕೆಂದ್ರೆ CO ಒಂದೇ, ಕಾಸ್ ಅಂದಾಗ ಅಲ್ಲಿ ಕಂಪ್ಲೀಟ್ ಆಗಬೇಕು ಸೌಂಡ್. ಕಾಸ್ಮೋಪಾಲಿಟನ್. ಓಕೆ, ಆಗ್ತಾ ಇದೆಯಾ? ಕಾಣಿಸ್ತಿದೆ ಅಲ್ಲ? Yes, ma'am. Yes, ma'am. Okay. So ಇದು ಒಂದನ್ನ ನೀವು ನೋಡ್ಕೊಳ್ಳಿ. ವೆನ್ ಎವರ್ ಯು ಆರ್ ಟ್ರೈಯಿಂಗ್ ಟು ಲರ್ನ್ ಅ ಸ್ಪೆಲ್ಲಿಂಗ್ ಆರ್ ಟೀಚ್ ಅ ಸ್ಪೆಲ್ಲಿಂಗ್, ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಸ್ಪೆಲ್ಲಿಂಗ್ ಕಲಿಬೇಕಾದ್ರೂ ನೀವು ಈ ಮೆಥಡ್ ಫಾಲೋ ಮಾಡಿ. ಇದನ್ನ ನಾನು ಎಕ್ಸಸೈಸಸ್ ಎಲ್ಲ ತುಂಬಾ ಇರುತ್ತೆ, ಸ್ಪೆಲ್ಲಿಂಗ್ ರೂಲ್ಸ್ ಕೂಡ ನಾವು ಹೇಳ್ಕೊಡ್ತೀವಿ ಕ್ಲಾಸಸ್ ಅಲ್ಲಿ. ದಿಸ್ ವಿಲ್ ಬಿ ಒನ್ ಆಫ್ ದ ಸೆಷನ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಟೀಚ್ ಯು
ಅಂದರೆ ನಿಮ್ಮ ಕ್ಲಾಸಲ್ಲಿ ಒಂದು 5-10 ಮಿನಿಟ್ಸ್ ಸ್ಪೆಲ್ಲಿಂಗಿಗೆ ಅಂತ ನಾವು ಮೀಸಲಿಡ್ತೀವಿ. ಓಕೆ, ದ್ಯಾಟ್ ಹೆಲ್ಪ್ಸ್ ಯು ಟು ಮಾಸ್ಟರ್ ಅ ಲಾಟ್ ಆಫ್ ವರ್ಡ್ಸ್ ಆ್ಯಂಡ್ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನೀವು ಬೇರೆಯವ್ರಿಗೆ ಹೇಳ್ಕೊಡೋಕೆ ಈಸಿ ಆಗುತ್ತೆ. ಇಟ್ ಹೆಲ್ಪ್ಸ್. ನಾವು ಈ ಆ್ಯಮ್ ಈಸ್ ಆರ್ ಯೂಸ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಮಾತಾಡುವಾಗ. ಹೌದಾ ಇಲ್ವಾ? ವಿ ಆಲ್ ಗೆಟ್ ಕನ್ಫ್ಯೂಸ್ಡ್ ವೇರ್ ಟು ಯೂಸ್ ವಾಟ್ ಅಂತ. ಇದನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತಾರೆ. ಕ್ಯಾನ್ ಯು ಜಸ್ಟ್ ಸಂಬಡಿ ರೀಡ್ ಇಟ್ ಔಟ್? ನೋಡಿ, ಐ ಇದೆ, ಐ ಆದ್ಮೇಲೆ ಆಮ್ ಇದೆ. ಫಸ್ಟ್ ನನ್ನ ಬಗ್ಗೆ ನಾನು ಮಾತಾಡ್ಬೇಕಲ್ವಾ? ನನ್ನ ಬಗ್ಗೆ ನಾನು ಮಾತಾಡೋದು ಗೊತ್ತಿರಬೇಕು. ಐ ಆಮ್ ದ ಫಸ್ಟ್ ಪರ್ಸನ್, ಸೊ ಐ ಆಮ್ ಟಾಕಿಂಗ್ ಅಬೌಟ್ ಐ ಆಮ್ ಆಮೇಲೆ ಹೇಳ್ಕೊಡ್ತೀನಿ. ಐ ಆಮ್ ಅನ್ ಅಡ್ವೊಕೇಟ್. ಓಕೆ, ಯು ಕ್ಯಾನ್ ಸೇ ಎನಿಥಿಂಗ್ ಯು ವಾಂಟ್. ಐ ಆಮ್ ಎ ಡಾಕ್ಟರ್. ಓಕೆ, ಎನಿಬಡಿ ಎಲ್ಸ್? ಐ ಆಮ್ ಎ ಸಿಂಗರ್. ವೆರಿ ಗುಡ್. ಐ ಆಮ್ ಎ ಡ್ಯಾನ್ಸರ್. Oh, you do that? Okay. I am a fighter. Very good. I am a farmer. I am a farmer. Very good. I am a singer, ma'am. I am a singer. Very good. Okay, now we'll go to the next. Okay. I, first person I. And nim jote ಮಾತಾಡ್ತಾ ಇದ್ದೀನಿ. So you are the second person, right? You are a doctor. A doctor. Okay. You are a singer, ma'am. Very good. You are dance. You are a dancer. So you understand. I ಮುಂದೆ am ಬರುತ್ತೆ. I am a doctor. You are a doctor. Can you read it out? He, she, it. She is a doctor, ma'am. Yes. Now I'll tell you this. ನಮಗೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತುಂಬ ಚೆನ್ನಾಗಿ ಹಳ್ಳಿಯವರೆಗೂ ಗೊತ್ತಿರುತ್ತೆ ರೀ. ನಾವು ಮಾತಾಡ್ತಾ ಇರ್ತೀವಿ ಯಾರ ಜೊತೆ ಆದರೂ, ಬೇರೆಯವ್ರ ವಿಷಯ ಮಾತಾಡುವಾಗ ಅವ್ರು ಹೇಳ್ತಾರೆ, ಥರ್ಡ್ ಪರ್ಸನ್ ವಿಷಯ ಅಲ್ಲ, ಥರ್ಡ್ ಪರ್ಸನ್ ವಿಷಯ ಮಾತಾಡಬೇಡಿ ನನ್ನ ಜೊತೆ. ಹೇಳ್ತಿರೋ ಇಲ್ವೋ? Yes, ma'am. ಅದು ಅವರಿಗೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಪ್ರೊನೌನ್ ಅಂತ ಏನು ಗೊತ್ತಿರಲ್ಲ, ಹಾಗೇನೆ ಹೇಳ್ತಿರ್ತಾರೆ ಥರ್ಡ್ ಪರ್ಸನ್ ಅಂತ ಅಲ್ವಾ? ಅವ್ರ ಗ್ರಾಮರ್ ನಮ್ಗಿಂತ ಬೆಟರ್ ಇದೆ. ಸೊ ದೇ ನೋ he, she, it is called third person. Okay, with third person you use is. She is a doctor. He Is a singer. Okay. It is a beautiful. It is beautiful. A ಇಲ್ಲ ಅಲ್ಲಿ. It is beautiful. Beautiful. Yes. ಅದೇ ದೇ ಅಂದ್ರೆ ಅವರು, ವಿ ಅಂದ್ರೆ ನಾವು. Okay, can you just take a look at this? They are doctors, ma'am. No, we are dancing. They are doctors ಬರುತ್ತೆ ಅಲ್ಲಿ ಇಲ್ಲ, ಅದಕ್ಕೆ they are dancing, we are fighting, we are beautiful. You can do anything like this. Okay. This is only analysis. You will have proper classes when the session starts. I'm only trying to analyze the class so that I will understand how to customize these sessions only for you people. Okay. So don't worry. ಈಗ ನೀವು ಕಲ್ತ್ರಿ ಅಲ್ವಾ, ಎಲ್ಲ ಗೊತ್ತಾಗೋಯ್ತು ಅಲ್ವಾ? ನಮ್ಮ ಕ್ಲಾಸಸ್ ಅಲ್ಲಿ ಈ ತರ ಇರುತ್ತೆ ನಿಮಗೆ ಎಕ್ಸರ್ಸೈಸ್, ಒಂದ್ಸಲ ನೋಡಿ. ಓಕೆ, ಈಗ ಫಿಲ್ ಮಾಡಕ್ಕಾಗುತ್ತಾ? ಆಮ್ ಈಸ್ ಆರ್ ನೀವು ಎಲ್ಲಿ ಯೂಸ್ ಮಾಡಬೇಕು ಅಂತ ಯು ಹ್ಯಾವ್ ಲರ್ನ್ಡ್ ಇಟ್. ಕ್ಯಾನ್ ಯು ಯೂಸ್ ಇಟ್ ಹಿಯರ್? I am dancing, ma'am. ವೆರಿ ಗುಡ್. ನೆಕ್ಸ್ಟ್ ಪರ್ಸನ್. ಈಗ ಯಾರು ಹೇಳಿದ್ದು ಮಾತಾಡಿದ್ದು? ಹನುಮಂತಪ್ಪ ಮ್ಯಾಮ್. ಹನುಮಂತಪ್ಪ ಅವರೇ. ನೆಕ್ಸ್ಟ್ ಬೇರೆಯವ್ರು ಹೇಳ್ಬೇಕು ಈಗ. ಗುಡ್ ಹನುಮಂತಪ್ಪ ಅವರೇ, ಗುಡ್. She is my daughter. She is my daughter. Very good. You say your name and then say that. We are not going out. Very good. Next. You are missing this. Yes, you are missing this. Okay. Rama is not coming. Okay. You are crying, madam. Okay. They are Others also, please, fighting. everybody. They are fighting. Okay, are you able to understand where to use am, is, are? All of Yes, you? ma'am. Yes, ma'am. Yes, ma'am. ನೀವು ಹೇಳ್ತಾ ಇರೋ ಆನ್ಸರ್ ಅಲ್ಲಿ ಬರ್ತಾ ಇದೆ, ಕರೆಕ್ಟ್ ಇದೆಯಾ ಅಂತ ನೀವು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಸೊ ದಟ್ ವಿ ಕ್ಯಾನ್ ನಾವು ಸ್ವಲ್ಪ ಜಾಸ್ತಿ ಕವರ್ ಮಾಡೋಣ ಅಂತ ಅಷ್ಟೇ. ಕರೆಕ್ಟ್ ಇದೆಯಾ ನೀವು ಹೇಳ್ತಿರೋದೆಲ್ಲ? Yes, ma'am. ಅಂದ್ರೆ ಆಮ್ ಯೂಸ್ ಆರ್ ನಿಮ್ಗೆ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರುತ್ತೆ ಅಲ್ವಾ? Maybe. ಸೊ ಈ ತರ ಗ್ರಾಮರು ಇರುತ್ತೆ. ವೆನ್ ಟು ಯೂಸ್ ಹ್ಯಾವ್, ವೆನ್ ಟು ಯೂಸ್ ಹ್ಯಾಸ್, ಹ್ಯಾಡ್, ಆಲ್ ದಿಸ್ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ಇಟ್. ಇಟ್ ಇಸ್ ಅದು ನಿಮ್ಗೆ ಮಾಮೂಲು ಮಾತಾಡ್ಲಿಕ್ಕೆ ಬೇಕಾಗುತ್ತೆ. ಓಕೆ, ಐ ಆಮ್ ಸ್ಕಿಪ್ಪಿಂಗ್ ದಿಸ್. ಓಕೆ, because I don't want to get late. The sessions are getting dragged up. We only have another 10 minutes. Okay. This is a little important. I have seen many people do mistake here. Ma'am? Yes? Can you clear doubts last? In the previous slide?
Ida? Yes, ma'am. You're talking about have, has? Yes, ma'am. Okay. See, when you use I, first person, you always use have. ಅದನ್ನ ತಲೆಯಲ್ಲಿ ಹಾಗೆ ಒಂದ್ ಕಡೆ ನೋಟಲ್ಲಿ ಬರ್ಕೊಂಡ್ಬಿಡಿ, ಅಥವಾ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಇದನ್ನ ಕಳಿಸ್ಕೊಡ್ತೀನಿ ನಾನು ನಿಮಗೆ. Okay, we will share the thing, sheets or screenshots in the group. So not to worry. Okay. Madam, better to send as PDF as a group, madam. Yeah, we will do that. Downloading, and I will practicing, ma'am. Yes, we will do. We will send you the worksheets also so that you can practice on your own. Okay. Exactly, ma'am. Thank you. Okay. We will do that. I mean, we want to give you a lot of worksheets which you can download and practice on your own. Okay. Whenever it is I, you use have. When it is you also, you use have. First person, second person, ಎರಡಕ್ಕೂ ನೋಡಿ have use ಮಾಡಿದ್ದೀರಾ. ಅದೇ third person ಬಂದಾಗ has. Can you try to frame sentence? Anyone? She has it every day. Has it every day. Okay. It is not agree with the priest. It is not agree agala. He has not agreed with the priest. Okay. Okay. He has not agreed with the priest. Okay. It has this for fun. It has this for fun. Yes. Okay. I have, you have, he, she, it has. Has. They have, we have. Okay. Just have a look at it. Now we will try to solve the worksheet that will actually help you practice. Okay. Okay. One by one, you can start filling these blanks. Idu I ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ತಗೊಳ್ಳಿ ಆಯ್ತಾ. I will come, madam. ಇಲ್ಲ ನಿಮಗೆ ಆಪ್ಷನ್ ಇರೋದು ಹ್ಯಾವ್ ಹ್ಯಾಸ್ ಎರಡೇ ಇದೆ, ಯಾವ್ದಾದ್ರು ಒಂದು ಹಾಕ್ಬೇಕು. I have come. I have come. You. Next one. She has used today, ma'am. She has a huge. ಅದಲ್ಲ, ಸೆಕೆಂಡ್ ಒನ್. You have been crying. You have been crying. Okay. He has not laughed, ma'am. He has They not have laughed. done it, madam. He has not laughed. Very good. She is a huge teddy. She has a huge teddy. ಇದು ಹೇಳುವಾಗಲೇ ನೀವು ಸ್ವಲ್ಪ ಇಂಟೋನೇಷನ್ ಪ್ರಾಕ್ಟೀಸ್ ಮಾಡಿ. ನಾವು ಅವಾಗಲೇ ಹೇಳಿದ್ವಲ್ಲ ಇಂಟೋನೇಷನ್ ಅಂತ. ಶಿ ಹ್ಯಾಸ್ ಅ ಹ್ಯೂಜ್ ಟೆಡ್ಡಿ, ದೊಡ್ಡ ಟೆಡ್ಡಿ, ಹ್ಯೂಜ್. ಸಿ ಅದೆಲ್ಲ ಬರಬೇಕು ಮಾತಲ್ಲಿ. ಓಕೆ. They have done it. We have not seen it, madam. Very good. I have not seen it. I have seen it. We have not seen it. We have not seen not seen it. Yes. We have. She has a handsome friend. She has a handsome friend. You have missed this. Handsome friend. It has not rained. Not rained. Okay. You have missed this. Very good. We have. Rita has not turned up, ma'am. Rita has Not turned up. Rita has not. It has not been easy. The girl has The kicked girl the has kicked up. Sorry, it has to be has. Yes. Girl Yeah, has I will correct it. I has. will copy paste ಮಾಡಿದೀನಿ, ಸಿಕ್ಕಾಕೊಂಡಿದ್ದೀನಿ. Okay. Okay. It is has. The girl has kicked the ball. You're right. Robbed the chocolate. Girls have robbed the chocolate. It has not been easy. It has not been easy. Okay, it is not it have, it is it has not been easy. It has not been easy. Okay. ಇದು ನೆಕ್ಸ್ಟ್ ಬಂದು ಡೂ ಮತ್ತೆ ಡಸ್. ಒಂದ್ ಕಡೆ ಬರ್ಕೊಳ್ಳಿ, am is are. Okay, am is are. ಫಸ್ಟ್ ಅದು. ಸೆಕೆಂಡ್ ಪಾಯಿಂಟ್ have has. ಥರ್ಡ್ ಪಾಯಿಂಟ್ do does. Okay. ಇದನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತಾರೆ. ಮತ್ತೆ ಇದ್ರ ಪಾಸ್ಟ್ ಟೆನ್ಸ್ ಆಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಸಾಕು. ಓಕೆ. ಐಗೆ ಐ ಡೂ ಇಟ್ every day. You do it every day. She does it every day. He does it every day. They do it every day. Okay. So do does ಯಾವಾಗ ಯೂಸ್ ಮಾಡೋದು ಅಂತ ನೋಡ್ಕೊಂಡು we will try another exercise. Can somebody do this?
ಡಿಸ್ಟರ್ಬೆನ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ. I do it every day, ma'am. Very good. I do it every day. Does she meet ಅಲ್ಲ, next my one ಹೇಳಿ. daughter? You do not listen. You do not. You do not. You do You- not listen. Yes. Me. Yes. Next. He does not laugh. He does not laugh. ನೋಡಿ ಅಲ್ಲಿ AUTH ಇದೆ, ಅವಾಗ ಸೌಂಡ್ ಎಫ್ ಬರ್ತಾ ಇದೆ ಲಾಫ್ ಅಂದಾಗ, ರೈಟ್? ಇಂಗ್ಲಿಷ್ ಅಲ್ಲಿ ವೌಲ್ ಇದೆ, ವೌಲ್ ಸೌಂಡ್ ಇದೆ, ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ಸೌಂಡ್ ಇದೆ. ಹಾಗಾಗಿ ಸ್ಪೆಲ್ಲಿಂಗ್ ಸ್ವಲ್ಪ ಗಾಬರಿ ಆಗುತ್ತೆ. ಸ್ಪೆಲ್ಲಿಂಗ್ ರೂಲ್ ಅಲ್ಲಿ we will cover that also. Okay? Does she meet my daughter? Okay. Next. They do witness the fight. I do get touched. Yeah, next. We do not go out on Sunday. out on Sundays. Very good. It does not rain in summer. Perfect. He does yoga every day. He does very not. good. Very Does good. you do Allah? He does. Do you miss him? Do you miss him? Yes. Next. Do we sit in the park? Club. Perfect. Next. Does It it is. boil? It boil. Very good. It. It does It not does break not break easily. It does not. Yes. Next. They do it. They do it It to every every We possibility. does not. We Does not. We do not like her. we do not. Okay. So ನಿಮಗೆ ಇದು ಬೇಕು, ನಾನು ಇದನ್ನ ಟೇಬಲ್ ಕ್ರಿಯೇಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ತೀನಿ. You can take a look at it and practice more. Okay. Please, ma'am. This I will do it later. ನೀವು ಇಲ್ಲಿ ನೋಡಿ, ಬಾಯ್ ಪ್ಲೇಸ್, ಬಾಯ್ಸ್ ಪ್ಲೇ ಕಾಣಿಸ್ತಾ ಇದೆಯಾ? Yes, ma'am. ನೌನ್ ಇದೆ, ಬಾಯ್ ಅಂದ್ರೆ ನಾಮಪದ, ಅದು ಬಿಡಿ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೋಡಿ, ಬಾಯ್ಗೆ ಎಸ್ ಹಾಕಿದಾಗ ಪ್ಲೇಗೆ ಎಸ್ ಇಲ್ಲ, ಹೌದಾ? Yes, ma'am. ಇದನ್ನ ಹೇಗೆ ತಿಳ್ಕೊಳ್ಳಿ ಅಂದ್ರೆ, ನಾವು ಚಿಕ್ಕದ್ರಲ್ಲಿ ಪಿಕ್ನಿಕ್ ಎಲ್ಲ ಹೋಗ್ತಾ ಇದ್ವಿ ಅಲ್ಲ, ಇಬ್ಬಿಬ್ರು ಮಕ್ಳ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ವಾಟರ್, ಅಲ್ಲ ಇಬ್ಬರಿಗೆ ಅಂತ ಒಂದು ವಾಟರ್ ಬಾಟಲ್ ಕೊಟ್ಟಿರ್ತಾರೆ ಟೀಚರ್. ಒಬ್ಬನ ಹತ್ರ ಇದ್ರೆ ಇನ್ನೊಬ್ಬನ ಹತ್ರ ಇರಲ್ಲ, ಅಷ್ಟೇ. ಅರ್ಥ ಆಯ್ತಾ? ಈಗ ನಾನು ಪುರುಷೋತ್ತಮ್ ಸರ್ ಎಲ್ಲರೂ ಪಿಕ್ನಿಕ್ ಹೋಗ್ತಾ ಇದ್ದೀವಿ, ನಾನು ಪುರುಷೋತ್ತಮ್ ಸರ್ ಒಟ್ಟಿಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ರಿಗೆ ಮಾತ್ರ ವಾಟರ್ ಬಾಟಲ್ ಸಿಗುತ್ತೆ, ಐದರ್ ಇಟ್ ಇಸ್ ಪುರುಷೋತ್ತಮ್ ಆರ್ ಇಟ್ ಇಸ್ ಮೀ. ಅಂಡರ್ಸ್ಟುಡ್? ಅದೇ ತರ ಇಲ್ಲಿ ನೋಡಿ, ವೆನ್ ಬಾಯ್ಸ್ ಅಂದ್ರೆ ಪ್ಲೇಗೆ ಎಸ್ ಹಾಕಲ್ಲ. ಓಕೆ, ಇದನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಗ್ರಾಮರ್ ಅಲ್ಲಿ ದೊಡ್ಡ ಹೆಸರು ಕೊಡ್ತೀವಿ. ಅದಕ್ಕೆ ನೌನ್ ಮತ್ತೆ ವರ್ಬ್ ಇರುತ್ತೆ. ನೌನ್ ಅಲ್ಲಿ ಎಸ್ ಬಂದಾಗ ವರ್ಬ್ ಬರಲ್ಲ, ಅದೆಲ್ಲ ಇರುತ್ತೆ ಕತೆ. ಬಟ್ ನೀವು ಈ ಇಮೇಜ್ ತಲೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳು ಪಿಕ್ನಿಕ್ ಹೋಗ್ತಿದ್ದಾರೆ, ಇಬ್ಬಿಬ್ರು ಕೈ ಹಿಡ್ಕೊಂಡಿದ್ದಾರೆ, ಒಬ್ಬನ ಕೈಯಲ್ಲಿ ಮಾತ್ರ ಬಾಟ್ಲ್ ಇರುತ್ತೆ. ಡಿಡ್ ಯು ಗೆಟ್ ದಟ್ ಇಮೇಜ್ ಇನ್ ಯುವರ್ ಹೆಡ್, ಆಲ್ ಆಫ್ ಯು? Yes, ma'am. So remember this. We have a small exercise and I want you to go through it. Okay? Disturbance ಇದ್ರೆ ದಯವಿಟ್ಟು ಮ್ಯೂಟ್ ಮಾಡಿ, ಇಲ್ಲ ಅಂದ್ರೆ ಇಲ್ಲಿ ಫೋಕಸ್ ಮಾಡಿ ಪ್ಲೀಸ್. ಇದು ನೋಡ್ಕೊಳ್ಳಿ. ಈಗ ಈ ಕಾಣಿಸ್ತಾ ಇದೆಯಾ? The boy play. What is the correct form? Is this correct? ಈಗ ನಾವು ಎಸ್, ವಾಟರ್ ಬಾಟಲ್ ಎಸ್ ಮುಂದೆ ಏನ್ ಮಾಡ್ಬೇಕು? The boy plays. Very good. Or perfect. Next. The dog Barks. Yes. Yes, ಒಬ್ಬರಿಗೆ ಮಾತ್ರ ಕೊಡಕ್ಕೆ ಸಾಧ್ಯ, and you have put it to the box. Very good. Singular subject ಇದೆ, so subject singular ಇರ್ಬೇಕಂತ ಅಷ್ಟೇ. The baby cries. The baby cries. So ಬೇಬಿನ ಚೇಂಜ್ ಮಾಡಂಗಿಲ್ಲ, ಕ್ರೈಯಿಗೆ ಮಾತ್ರ ಎಸ್ ಕೊಡಬೇಕು. ನೆಕ್ಸ್ಟ್ ಒನ್. Soldier shoots. Soldier Shoots. shoots. Yes. Horse Gallops. gallops. Yes. ಅರ್ಥ ಆಗ್ತಾ ಇದೆಯಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಹೇಳಿ. We can understand. We are understanding. ಓಕೆ, ಇಲ್ಲಿ They boy play, ma'am. okay, you understood. It's okay. The boys, Play. it's correct actually. Is Yes, this ma'am. understood now? Yes, ma'am. See, the boy plays. When it is the boys, it becomes play. The boys play. Dog barks. The dogs bark. Baby cries. ಈ ಕಡೆ ಬಂದಾಗ babies
Correct. Correct. ಅರ್ಥ ಆಗ್ತಿದ್ಯಾ? Yes, ma'am. So, okay. ನಮ್ಮ ಕ್ಲಾಸಲ್ಲಿ we will try to cover a lot of grammar also. Okay. Now I'm going to stop sharing this. We'll come back. Okay. So what I understand is in the next sessions, what we do is we have to focus one on lot of communication, spelling rules, little bit of grammar. Yes, the PPT can be shared. We will share it with you. Okay. And grammar rules is important. So we need a little bit of grammar also. And we have to focus more on conversation. So ಮಾತಾಡೋದಕ್ಕೆ ತುಂಬ ಟ್ರೈ ಮಾಡಬೇಕಾಗುತ್ತೆ. ಇದನ್ನ ಪುರುಷೋತ್ತಮ್ ಸರ್ ಡಿಸೈಡ್ ಮಾಡ್ತಾರೆ ಹೇಗೆ ಅಂತ ಅಂದ್ಬಿಟ್ಟು ಯುನೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಯು ಹ್ಯಾವ್ ಟು ಮೇಕ್ ಅ ಗ್ರೂಪ್ ಅಂಡ್ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ಇನ್ ದ ಕ್ಲಾಸಸ್ ಆಲ್ಸೋ. ಇಫ್ ವಿ ಡೋಂಟ್ ಟಾಕ್, ನೀವೇ ಮಾತಾಡಿಲ್ಲ ಅಂದ್ರೆ ನನ್ನ ಹತ್ರ ಸಿರೇಂಜ್ ಇಲ್ಲ, ಇಂಗ್ಲೀಷ್ ಎಲ್ಲ ತುಂಬಿ ನಿಮ್ಗೆ ಒಂದೇ ಇಂಜೆಕ್ಷನ್ ಕೊಟ್ಬಿಟ್ರೆ ನೀವು ಮಾತಾಡ್ಬಿಡ್ತೀರಾ ನನಗೆ. ಯು ಹ್ಯಾವ್ ಟು ಟಾಕ್ ವಿತ್ ಮೀ. So this was only an analysis class where we understood what are the requirements of our participants. Based on this, we are going to customize a proper plan, which will include a bit of grammar, spelling rules, talking exercises, and we will also have to share a lot of sheets, worksheets, which we will definitely do in a short while. I will sit with Purushottam sir and we will design a proper, module and worksheets and curriculum for you people. So the next class I will discuss with sir and I'll come back to you. Thank you so much, everyone. I think we are up by time. If there is any question or answers, questions, you can ask me. We have 5 minutes. I can take 5 minutes for your questions. Ma'am. Yes. I'm from Bangalore. My name is Preeti. Okay. I have one small Hi, doubt. Preeti. Yes, Preeti, tell me. Namaste, ma'am. Yes. Ma'am, I and I am. When Yes. we have to use that word, I am. Okay. In the sessions, we will start with this. This normally happens. ನೀವೇನೋ ಮಾಡ್ತಾ ಇದ್ದೀರಾ, ಐ ಆಮ್ ಡೂಯಿಂಗ್ ಸಮಥಿಂಗ್, ಐ ಆಮ್ ವರ್ಕಿಂಗ್ ಅಂತ ಹೇಳ್ಕೋಬೇಕಾದಾಗ ಯು ಯೂಸ್ ದಿಸ್. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ಐ ಕಾಲ್ ಯು ಅಂಡ್ ಸೇ, ಪ್ರೀತಿ, ವಾಟ್ ಆರ್ ಯು ಡೂಯಿಂಗ್? ರೈಟ್? ಸೊ ವಾಟ್ ಯು ವಿಲ್ ಸೇ, ವಾಟ್ ಆರ್ ಯು ಡೂಯಿಂಗ್ ನೌ, ಪ್ರೀತಿ? I'm doing some domestic work. Arey yaar, I thought you're listening to my English class. Okay. You're doing some domestic chores, right? Yes, The domestic work is called chores, chores. Okay. I'm doing some chores and I'm working, I am dancing. ಈ ತರ ಹೇಳಲಿಕ್ಕೆ ನಾನು ಈಗ ಪ್ರೆಸೆಂಟ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ we use I am and verb in its ing form, ing form. ಅರ್ಥ ಆಯ್ತಾ? ಓಕೆ. ಈಗ ಒಂದು ಫಾರ್ ಎಕ್ಸಾಂಪಲ್, ಒಂದು ಪಾರ್ಕ್ ಮುಂದೆ ನಾನು ನಿಮ್ಮನ್ನ ನಿಲ್ಸಿರ್ತೀನಿ ಅಂತ ಇಟ್ಕೊಳ್ಳಿ. ಓಕೆ. ನೀವಲ್ಲಿ ಏನೇನೋ ಕಾಣಿಸ್ತಾ ಇದೆ, ಮಕ್ಕಳು ಆಟ ಆಡ್ತಿರ್ತಾರೆ, ಯಾರೋ ವಾಕ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನೀವು ಹೇಗೆ ಹೇಳ್ತೀರಾ? ಬೇಬಿ ಆಟ ಆಡ್ತಾ ಇದೆ, ವಾಟ್ ಡು ಯು ಸೇ? ಅದು ನೋಡ್ಕೊಂಡು Baby is playing. Baby is playing. ಅವಾಗ ಅಂಕಲ್ ನಡೀತಾ ಇದ್ದಾರೆ. Uncle is walking, ma'am. ಓಕೆ. ನಾನು ಕೂತಿದ್ದೀನಿ. I am sitting, ma'am. I am sitting. Okay, perfect. ನೀನು ಮರ ಹತ್ತಾ ಇದೆಯಾ? You are climbing the tree. Climbing. See, ನಿಮ್ಗೆ ಏನೋ ಕಾಣಿಸ್ತಾ ಇದೆ ಎದುರುಗಡೆ, ಪಾರ್ಕ್ ಅಲ್ಲಿ ಏನೇನೋ ನಡೀತಾ ಇದೆ ಆಕ್ಟಿವಿಟೀಸ್, ಅದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ರೆ ಯು ಯೂಸ್ ಆಮ್, ಈಸ್, ಆರ್. ಅರ್ಥ ಆಯ್ತಾ? ಸೊ ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಈಗ ಅದೆಲ್ಲ ಹೇಳಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸಿ ಒಂದೊಂದೇ ಟೆನ್ಸಸ್ ನಾವು ಹೇಳ್ಕೊಂಡು ಹೋಗೋಣ. ಬಟ್ ಈಗ ಅದನ್ನ ಹೇಳಕ್ ಹೋದ್ರೆ ನಿಮ್ಗೆ ಸ್ವಲ್ಪ ಅದು ಓವರ್ವೆಲ್ಮಿಂಗ್ ಆಗುತ್ತೆ. ಲೆಟ್ ಅಸ್ ನಾಟ್ ಡೂ ದ್ಯಾಟ್. ಓಕೆ. ಒಂದು ದಿನಕ್ಕೆ ಒಂದು ಟೆನ್ಸ್ ಮಾತ್ರ ಮಾಡೋಣ. ದಟ್ ಹೆಲ್ಪ್ಸ್ ಆಕ್ಚುಲಿ. ಓಕೆ. ವಿ ವಿಲ್ ಡೂ ದಟ್. ಎನಿ ಅದರ್ ಕ್ವೆಶ್ಚನ್? ಒಂದು ಟೇಬಲ್ ಕಳಿಸಿದ್ದಾರೆ ಪುರುಷೋತ್ತಮ್ ಸರ್ ಗ್ರೂಪ್ ಅಲ್ಲಿ. ಐ ಥಿಂಕ್ ವಿ ವಿಲ್ ಶೇರ್ ಇಟ್ ಅಗೇನ್. ಪ್ಲೀಸ್ ಟೇಕ್ ಅ ಪ್ರಿಂಟ್ ಔಟ್ ಆಫ್ ದಟ್. ಇಟ್ ಹೆಲ್ಪ್ಸ್. ಮುಂದೆ ಕ್ಲಾಸಸ್ ಅಲ್ಲಿ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಪ್ರಾಕ್ಟೀಸ್. ಮ್ಯಾಮ್ ಪ್ಲೀಸ್, ಈ ಕ್ಲಾಸ್ ಅನ್ನ ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದಾ? ಅದು ಪುರುಷೋತ್ತಮ್ ಸರ್. Yes madam, you can see it in the YouTube madam. ಸಾರಿ, ತುಂಬಾ ಶೇರಿಂಗ್ ಎಲ್ಲ ಅಥವಾ ಇಲ್ಲ, ಈಗ ಈ ಏನು ಕ್ಲಾಸಸ್ ಇದೆ, ಇವನ್ ನಮ್ಮ ತುಮಕೂರು ಅಂತ ಹೇಳಿ ಒಂದು ಮೀಡಿಯಾ ಚಾನಲ್ is also supporting to this cause. So it is visible in the YouTube madam. Okay, you can share. So YouTube send ಮಾಡಿ ಸರ್ ಪ್ಲೀಸ್. ಮಾಡ್ತೀನಿ madam. Okay, thank you sir. ಎನಿ ಕೋರ್ಸ್ ಇದ್ರೂ ಕೂಡ ಸೆಂಡ್ ಮಾಡಿ ಪ್ಲೀಸ್. Definitely.
Yeah, all the registered people will get this in the group. Don't worry. We will. Thank We are you, very ma'am. happy to share our materials. Don't worry. Thank you, ma'am. Yeah, Ma'am, Thank you. Any ಮ್ಯಾಮ್ other ಇನ್ನೂ questions? ಸಾಲ್ವ್ ಆಗ್ಲಿಲ್ಲ ನನ್ ಡೌಟ್. ಐ ಆಮ್ ಯೂಸ್ ಮಾಡೋದು ಹೇಳಿದ್ರಿ, ಐ ಅನ್ನೋದು ಯಾವಾಗ ಯೂಸ್ ಮಾಡ್ಬೇಕು? ಜಸ್ಟ್ ಐ I ಅನ್ನೋದು. Thank you, ma'am. My pleasure. Thank you. I ಅಂದ್ರೆ ನಾನು ಅಲ್ವಾ? ನಾವ್ ಲೆಟರ್ ಬರಿಬೇಕಾದ್ರೆ ಐ ಆಮ್ ಜಯಂತಿ ಅಂತ ಬರಿಬೇಕಾ, ಐ ಅಂತ ಬರಿಬೇಕಾ? I am Jayanti. I am Jayanti. I ಒಂಟಿಯಾಗಿ ಯಾವಾಗ ಯೂಸ್ ಮಾಡ್ತೀರಾ ಗೊತ್ತಾ? ಯಾರ್ಯಾರು ಹೋಗ್ತಾ ಇದ್ದೀರಾ ಅಂದ್ರೆ ಮೈ ಮದರ್ ಅಂಡ್ ಐ ಆರ್ ಗೋಯಿಂಗ್ ಟು ದ ಟೆಂಪಲ್ ಅಂತ ಹೇಳ್ತೀವಿ. ಆದ್ರೂ ಅಲ್ಲಿ ಏನೋ ಒಂದು ಬರುತ್ತೆ. ಈಗ ಐಗೆ ಆರ್ ಯಾಕೆ ಬಂತು ಅಂತ ನೀವು ಕೇಳಿದ್ರೆ ಇಲ್ಲಿ ಮೈ ಮದರ್ ಇದ್ದಾರೆ ಅಂಡ್ ಯು ಆರ್ ಆಲ್ಸೋ ಟೂ ಪೀಪಲ್ ಟುಗೆದರ್. ಅವಾಗ ಯು ಯೂಸ್ ಆರ್. ಓಕೆ, ಐ ಅಂತ ಹೂ ಡಿಡ್ ಇಟ್? ಐ ಡಿಡ್ ಇಟ್. ಅವಾಗ ಹೇಳ್ತೀವಿ. That time can you use myself, ma'am? Yeah. Hello? What we can do is ಕಾನ್ವರ್ಸೇಷನ್ಸ್ ನಾನು ನಿಮ್ಗೆ ಎಕ್ಸರ್ಸೈಸ್ ಕೊಡ್ತಾ ಇರ್ತೀನಿ ಇನ್ ದ ಸೆಷನ್ಸ್, ಇನ್ ದ ಕ್ಲಾಸಸ್. ನೀವು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಯು ವಿಲ್ ಗೆಟ್ ಇಟ್. ಓಕೆ, ಅದನ್ನ ಗ್ರಾಮರ್ ಕಲ್ತು ಆಮೇಲೆ ಇಂಗ್ಲಿಷ್ ಕಲಿತೀನಿ ಅಂದ್ರೆ ಸಾಧ್ಯ ಇಲ್ಲ. ತಪ್ಪಾಗಿ ಮಾತಾಡ್ತಾ ಮಾತಾಡ್ತಾ ಯು ವಿಲ್ ಸ್ಟಾರ್ಟ್ ಫಿಕ್ಸಿಂಗ್ ಇಟ್ ಅಷ್ಟೇ. ಯು ಕ್ಯಾನ್ ಡೂ ದ್ಯಾಟ್. ಓಕೆ, you will have lot of activities and exercises. Because you asked me this, I'll make sure that you get more exercise this way. Madam, you are stuck, madam. Your video is stuck. Oh, is that okay? I'm seeing. Yes, madam. Yes, madam. Yes, madam. Yeah. Any other questions? First of all, thank you very much, ma'am. I'm calling from Hubli. What will be the schedule of the classes, ma'am, from tomorrow? Purushottam sir will share everything with you, sir. Yes. We will notify in the group, sir. We will notify in the group. Don't worry, sir. Okay, sir. Thank you very much, sir. Appreciate for your efforts, sir. Thank you. So it is all effort of madam. We should be very grateful to Madam Hemavati madam, and at the same time we should be grateful for Dr. Babasaheb Jinaralkar, who is ಫಾರ್ಮರ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್. ಅವರು ಕಾಯ್ತಾ ಇದ್ದಾರೆ ನಮ್ಮ ಒಂದು ಪ್ರೆಸಿಡೆನ್ಸಿಯಲ್ ಸ್ಪೀಚ್ ಕೊಡ್ಲಿಕ್ಕೆ. ಬಹಳಷ್ಟು ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಹಳ ಎಲ್ಲರೂ ಸಂತೋಷವಾಗಿದ್ದೀರಿ. ಮೇಡಮ್ ಮಾತಾಡೋದಕ್ಕೆ ನಗ್ತಾ ಇದ್ರೆ ಎಷ್ಟು ಸರಿ ನೀವು ಅದನ್ನ ಸೆನ್ಸ್ ಮಾಡಬಲ್ಲೆ. ಮೇಡಮ್ ತುಂಬಾ ಜೋವಿಯಲ್ ಆಗಿ ಈ ತರಗತಿಗಳನ್ನ ನಡೆಸ್ಕೊಟ್ರು. ಇನ್ ಮುಂದೆನೂ ಸಹ ಈ ತರಗತಿಗಳನ್ನ ಬಹಳ ಉತ್ತಮವಾಗಿ ನಡೆಸ್ಕೊಡ್ತಾರೆ ಅಂತ ಭಾವಿಸ್ತಾ, ಯಾರ್ದಾದ್ರು ಪ್ರಶ್ನೆ ಇದ್ರೆ ಒಂದು ಅವಕಾಶ ಕೊಡೋಣ ಮೇಡಮ್. Yes, sure. ಒಂದ್ ಪ್ರಶ್ನೆ ಏನಾದ್ರು ಕೇಳಿ. Last question, because sir is waiting. Jinaralkar sir ಮಾತಾಡ್ಬೇಕು. We are waiting for him to talk. Ma'am. Yes. ವೆಂಕಟೇಶ್ ಮಾತಾಡಿ. Ma'am, myself and my ma'am is going. Can you use that? Oh, ma'am. Myself. First ಯಾವಾಗ್ಲೂ ಮಾತಾಡ್ಬೇಕಾದ್ರೆ ನಮ್ಮನ್ನ ಹೇಳಲ್ಲ ನಾವು. ಈಗ my madam and I are going to the market. My madam and I will go to the office. Okay. Always. Sometimes they're using myself and my ma'am is going to. That's ತಪ್ಪಲ್ಲ. ನೀವು ಹೇಳೋದು ನಮ್ಗೆ ಅರ್ಥ ಆಗುತ್ತೆ, ಆದ್ರೆ ಸರಿ ಯೂಸೇಜ್ ಅಲ್ಲ ಅದು. For you to use the right way of saying it is like my ma'am and I. ಫಸ್ಟ್ ಎಲ್ರೂನು ಹೇಳ್ಬೇಕ್ರಿ, ಆಮೇಲೆ ನಾವು ಹೇಳ್ಬೇಕು. ನಾನು ಹೋದೇನೋ ಅಂತ ಬಸವಣ್ಣ ಅವ್ರು ಹೇಳ್ತಾರಲ್ಲ, ಅಲ್ಲ ಪುರಂದರದಾಸರು ಹೇಳಿದ್ದಲ್ಲ ಅದು. ಸೊ ನಮ್ಮನ್ನ ನಾವು ಲಾಸ್ಟ್ಗೆ ಇಟ್ಕೊಳ್ಳೋಣ. ಓಕೆ, ಮೈ ಬ್ರದರ್, ಮೈ ಕಸಿನ್ಸ್, ಮೈ ಅಂಕಲ್ ಅಂಡ್ ಐ ಆರ್ ಗೋಯಿಂಗ್ ಟು ದ ವೆಡ್ಡಿಂಗ್. ಅಂಡರ್ಸ್ಟುಡ್? Okay, ma'am. At the end you say and I. Okay? Okay, thank you, ma'am. My pleasure. ಇಷ್ಟೊತ್ತು ಬಹಳ ಅದ್ಭುತವಾಗಿ ಹೇಮಾವತಿ ಮೇಡಮ್ ಅವರು ಬಹಳ ನಮ್ಗೆ ಅದ್ಭುತವಾಗಿ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ, ಗ್ರಾಮರ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ನಮ್ಗೆ ಆಸಕ್ತಿ ಮೂಡಿ ಬಂದಿದೆ. ಸಾಕಷ್ಟು ವಿಚಾರಗಳನ್ನ ನಾವು ಇನ್ಮೇಲೆ ಕಲಿತೀವಿ ಅಂತ ನಮ್ಗೆ ಒಂದು ಆಶಾಭಾವನೆಯನ್ನು ಸಹ ಬಂದಿದೆ ಅಂತ ನಾನು ಹೇಳ್ತಾ, ಈ ಒಂದು ಏನು ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಫಾರ್ ಅಡ್ವೊಕೇಟ್ಸ್ ಅಂಡ್ ಜನರಲ್ ಪಬ್ಲಿಕ್, ಈ ಒಂದು ವರ್ಕ್ಶಾಪ್ ಏನಿದೆ ಬಹಳ ಯಶಸ್ವಿಗೊಳ್ಳುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ತರಗತಿನ ನಾನು ಇಲ್ಲಿಗೆ ನಿಲ್ಲಿಸ್ತಾ, ಈ ಒಂದು ತರಗತಿಯ ಕೊನೆಯ ಭಾಗವಾದಂತಹ ಒಂದು ಅಧ್ಯಕ್ಷರ ಭಾಷಣ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅವ್ರನ್ನ ಈ ಒಂದು ವೇದಿಕೆಗೆ ಬರ್ಮಾಡ್ಕೊಂತ ಅವರ ಈ ಒಂದು ಒಪಿನಿಯನ್ ನ, ಅವರ ಒಂದು ಸಜೆಷನ್ ಅನ್ನ, ಅವರ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ತಗೊಳ್ಳೋಣ. ಬಹಳ ಹಿರಿಯ ವ್ಯಕ್ತಿ, ಬಹಳ ಜೆಂಟಲ್ಮೆನ್ ಪರ್ಸನ್ ಆಯ್ತಾ. ಈ ರೀತಿಯಾದಂತಹ ವ್ಯಕ್ತಿತ್ವ ತಾವು ಎಲ್ಲೂ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಪ್ರತಿಯೊಂದು ತರಗತಿ ಆದ ನಂತರನು ನಮ್ಗೆ ಬಹಳಷ್ಟು ಉತ್ತೇಜನ ಕೊಡುವಂತಹ ಒಂದು ವ್ಯಕ್ತಿತ್ವ. ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ಪ್ರತಿ ಭಾನುವಾರ ಸಂಜೆ ನೋಡಿ, ಈ ಒಂದು ಸಂಸ್ಥೆ ಅಡಿಯಲ್ಲಿ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9:30ವರೆಗೂ ಉಚಿತವಾಗಿ ಕಾನೂನು ಸಮಸ್ಯೆಗಳಿಗೆ ಉಚಿತ ಕಾನೂನು ಸಲಹೆಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಕೊಡ್ತಾ ಇರ್ತಾರೆ. ಅದು ಅವ್ರ ದೊಡ್ಡ ಗುಣ ಅಂತ ಹೇಳ್ತಾ, ಸೊ ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಆತ್ಮೀಯರಾದ ಡಾಕ್ಟರ್ ಜಿ ಪುರುಷೋತ್ತಮ್ ಅವರು ಕರ್ನಾಟಕದ ಯುವ ವಕೀಲರಿಗೆ ಮತ್ತು ಜನಸಾಮಾನ್ಯರಿಗೆ ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಬೇಸಿಕ್ ಗ್ರಾಮರ್ ಇರ್ಬೋದು, ಇದ್ರ ಬಗ್ಗೆ ಒಂದು ವರ್ಕ್ಶಾಪ್ ಅನ್ನ ಮಾಡಬೇಕು ಅಂತ ನನ್ನಲ್ಲಿ ಹೇಳ್ಕೊಂಡ್ರು. ನಾನು ಅವಾಗ ಹೇಳಿದೆ, ಹೇಮಾವತಿ ಮೇಡಮ್ ಅವರು ಇದ್ದಾರೆ, ರಿಸೋರ್ಸ್ಫುಲ್ ಪರ್ಸನ್ ಇದ್ದಾರೆ, ಅವ್ರ ಕಡೆಯಿಂದ ಈ ತರಗತಿಗಳನ್ನ ಮಾಡಿಸಿ, ಮತ್ತು ಇದ್ರ ಜೊತೆಗೆ ನಮ್ಮ ಯುವ ವಕೀಲ ಸಮುದಾಯಕ್ಕೆ ಕಂಪ್ಯೂಟರ್ ನಾಲೆಜ್ ಕೂಡ ಇದೆ, ನಾಲೆಜಿನ ಅವಶ್ಯಕತೆ ಕೂಡ ಇದೆ. ಅದಕ್ಕಾಗಿ ಕಂಪ್ಯೂಟರ್ ತರಬೇತಿಯ ಬಗ್ಗೆನೂ ಕೂಡ ಒಂದು ವರ್ಕ್ಶಾಪ್ ಅನ್ನ ಮಾಡಿಸಿ ಅಂತ ನಾನು ಅವ್ರಿಗೆ ಕೇಳ್ಕೊಂಡೆ. ಈಗ ಇಂಗ್ಲಿಷ್ ಬೇಸಿಕ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಅನ್ನ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂತಹ ಸಿದ್ಲಿಂಗಪ್ಪ ಮಿಟ್ಲುಗೌಡ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಸದಾಶಯದ ಮಾತುಗಳನ್ನ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲರ ಹಿರಿಯರಾದಂತಹ HR ಭೀಮಾಶಂಕರ್ ಸಾಹೇಬರು ಕೂಡ ಈ ಕಾರ್ಯಕ್ರಮದ ಔಚಿತ್ಯ, ಉಪಯುಕ್ತತೆ ಮತ್ತು ಅಗತ್ಯತೆಯ ಕುರಿತು ಕೂಡ ಅವರು ಮಾತಾಡಿದ್ದಾರೆ. ಮತ್ತು ಹೇಮಾವತಿ ಮೇಡಮ್ ಅವರು ಬಹಳ ಎಲ್ಲರಿಗೂ ಅರ್ಥ ಆಗೋ ರೀತಿಯೊಳಗೆ ಇಂಗ್ಲಿಷ್ ಭಾಷೆಯ ಬಗ್ಗೆ, ಅದರ ಗ್ರಾಮರದ ಬಗ್ಗೆ, ಮತ್ತು ಅಲ್ಲಿ ಆಗ್ತಕ್ಕಂಥ ಸಾಮಾನ್ಯ ತಪ್ಪುಗಳ ಬಗ್ಗೆ, ಮತ್ತು ನಾವು ಭಾಷೆಯನ್ನ ಗ್ರಹಿಸುವ ಬಗ್ಗೆ ಅವರು ಅನೇಕ ಕೆಲ ಒಳನೋಟಗಳನ್ನ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಎ ಹೆಟ್ರೋಜಿನಿಯಸ್ ಗ್ರೂಪ್. ಇದರಲ್ಲಿ ವಕೀಲರ ಜೊತೆಗೆ ಜನಸಾಮಾನ್ಯರು ಕೂಡ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಗೃಹಿಣಿಯರು ಕೂಡ ಇದ್ದಾರೆ. ಸೊ ದಿಸ್ ಇಸ್ ಅ ಹೆಟ್ರೋಜಿನಿಯಸ್ ಕ್ಲಾಸ್. ಸೊ ಹಾಗಿರೋದ್ರಿಂದ ನಾವು ಎಲ್ಲ ಸ್ತರಗಳಿಗೂ ರೀಚ್ ಆಗೋ ನಿಟ್ಟಿನಲ್ಲಿ ಮೇಡಮ್ ಅವರು ಈ ಕ್ಲಾಸ್ ಅನ್ನ ಒಯ್ದಿದ್ದಾರೆ. ನಮಗೆ 2 ಭಾಷೆಗಳ ಬಗ್ಗೆ ಪ್ರಭುತ್ವ ಇರಬೇಕು. ಸಹಜವಾಗಿ ನಮ್ಮ ಮಾತೃಭಾಷೆ ಕನ್ನಡದ ಬಗ್ಗೆ ಮತ್ತು ಕನ್ನಡದ ಜೊತೆಗೆ ಆಡಳಿತ ಭಾಷೆಯಾದಂತಹ ಮತ್ತು ವಿಶ್ವ ಭಾಷೆಯಾದಂತಹ ಇಂಗ್ಲಿಷ್ ಭಾಷೆಯ ಬಗ್ಗೆ ಕೂಡ ನಮಗೆ ಪ್ರಭುತ್ವ ಇರಬೇಕು. ಅದರಲ್ಲೂ ವಿಶೇಷವಾಗಿ ಯಾರು ಯುವ ವಕೀಲರಿದ್ದಾರೆ ಅವರಿಗೆ ಇಂಗ್ಲಿಷ್ ಭಾಷೆ 2 ಉದ್ದೇಶಗಳಿಗೆ ಬಹಳ ಮುಖ್ಯ ಆಗ್ತದೆ. ಒಂದು, ಅವರು ದಿನನಿತ್ಯದ ವಕೀಲಿ ವೃತ್ತಿಯ ಜೀವನದಲ್ಲಿ ಅದು ಪ್ಲೀಡಿಂಗ್ಸ್ ಇರ್ಬೋದು, ಡ್ರಾಫ್ಟಿಂಗ್ ಇರ್ಬೋದು, ಅಥವಾ ನ್ಯಾಯಾಲಯದಲ್ಲಿ ವಾದ ಮಂಡನೆ ಇರ್ಬೋದು, ಅಥವಾ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳ ಅಧ್ಯಯನದಲ್ಲೂ ಕೂಡ ಅವರಿಗೆ ಭಾಷೆಯ ಮೇಲೆ ಒಂದು ಪ್ರಭುತ್ವ ಇದ್ರೆ, ಭಾಷೆಯ ಮೇಲೆ ಒಂದು ಹಿಡಿತ ಇದ್ರೆ, ತಮ್ಮ ಕೇಸನ್ನ ಪ್ರೊವಿಷನ್ಸ್ ಆಫ್ ಲಾ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಅದನ್ನ ನ್ಯಾಯಾಲಯಕ್ಕೆ ಮನಗಾಣಿಸುವಲ್ಲಿ ಅವರಿಗೆ ಬಹಳ ಸುಲಭ ಆಗ್ತದೆ. ಮತ್ತು ವಕೀಲ ವೃತ್ತಿಯಲ್ಲಿ ಯಾರು ಯಶಸ್ಸನ್ನ ಗಳಿಸಿದ್ದಾರೆ ಮತ್ತು ಯಾರು ನ್ಯಾಯಾಂಗದಲ್ಲಿ ಒಬ್ಬ ಶ್ರೇಷ್ಠ ತೀರ್ಪುಗಳನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಭಾಷೆಯಲ್ಲಿ ತುಂಬಾ ಪ್ರಭುತ್ವ ಮತ್ತು ಹಿಡಿತ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತು ನಾವು ಇಂಗ್ಲಿಷ್ ಭಾಷೆಯನ್ನ ಕಲಿಬೇಕಾದ್ರೆ, ನಮ್ಮ ವೊಕ್ಯಾಬುಲರಿ, ನಮ್ಮ ಶಬ್ದ ಸಂಪತ್ತನ್ನ ಹೆಚ್ಚಿಸಿಕೊಳ್ಬೇಕಾದ್ರೆ ಜನಸಾಮಾನ್ಯರು ಕನಿಷ್ಠ ಒಂದು ಇಂಗ್ಲಿಷ್ ವೃತ್ತಪತ್ರಿಕೆಯನ್ನು ಓದಬೇಕು. ಮತ್ತು ಅಲ್ಲಿ ವೃತ್ತಪತ್ರಿಕೆಯಲ್ಲಿ ಬರ್ತಕ್ಕಂಥ ಹೊಸ ಹೊಸ ಶಬ್ದಗಳಿಗೆ ನಾವು ಶಬ್ದಕೋಶದಲ್ಲಿ ಅದಕ್ಕೆ ಅರ್ಥವನ್ನ ಹುಡ್ಕೊಳ್ಬೇಕು. ಮತ್ತು ವಕೀಲರು ತಮ್ಮ ಇಂಗ್ಲಿಷ್ ಭಾಷೆಯ ಮೇಲೆ ಒಂದು ಪ್ರಭುತ್ವವನ್ನು ಹೊಂದಬೇಕಾದ್ರೆ ದೇ ಹ್ಯಾವ್ ಟು ರೀಡ್ ದ ಜಜ್ಮೆಂಟ್ಸ್ and they have to improve their legal language, because if they want to plead and if they want to practice and if they want to argue before courts and even before Honorable High Court, they must have a grip over the language, and if they know the language very well, they can better understand and digest the judgments delivered by Honorable Supreme Court and High Courts. Not only with general English, they must have the knowledge
of legal language. Because as we have borrowed the law from the Anglo-Saxon jurisprudence, and most of our laws are based on English laws, and all that statutes, the precedents are in English. So to better understand these things and to have the proficiency in profession and to have the better pleading and drafting and better arguments, one must have a good command over the language. And if one has got a command over the language, then he can become a very successful advocate and he become a judicial officer. He can write a good judgments because the judges have to speak through their judgments and orders. ನ್ಯಾಯಾಧೀಶರು ತಮ್ಮ ತೀರ್ಪುಗಳ ಮೂಲಕ ತಮ್ಮ ಆದೇಶಗಳ ಮೂಲಕ ಮಾತಾಡಬೇಕಾಗ್ತದೆ. ಆ ತೀರ್ಪಿನ ಆ ಆದೇಶದ ಕ್ವಾಲಿಟಿಯನ್ನ ಅಳಿಬೇಕಾದ್ರೆ ಅಲ್ಲಿ ಭಾಷೆಯು ಕೂಡ ಬಹಳ ಮಹತ್ವಪೂರ್ಣ ಆಗ್ತದೆ. ನಾವು ಹೇಗೆ ಕಾನೂನಿನ ಪ್ರಾಥಮಿಕ ಅಂಶಗಳನ್ನ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವಿದೆಯೋ ಅಷ್ಟೇ ಮುಖ್ಯವಾಗಿ ನಮ್ಮ ಸಮರ್ಪಕ ಪ್ರತಿಪಾದನೆ ಮತ್ತು ಒಂದು ಗಟ್ಟಿ ಭಾಷೆಯಲ್ಲಿ ಒಂದು ತೀರ್ಪನ್ನ ಬರೆಯುವುದು ಕೂಡ ಅಷ್ಟೇ ಅಗತ್ಯವಾಗಿದೆ. ಅದ್ರ ಜೊತೆಗೆ ಯಾರ್ಯಾರು ಕಿರಿಯ ವಕೀಲರು ಈ ಸಿವಿಲ್ ಜಡ್ಜ್ ಎಕ್ಸಾಮ್ ಅನ್ನ ತಗೊಂಡಿದ್ದಾರೆ ಅವ್ರಿಗೆಲ್ಲ ನಿಮ್ಗೆ ಗೊತ್ತಿರೋ ಹಂಗೆ ಟ್ರಾನ್ಸ್ಲೇಷನ್ ಪೇಪರ್ ಕಡ್ಡಾಯ ಆಗಿರ್ತದೆ. ಸೊ ಅದಕ್ಕೆ 100 ಮಾರ್ಕ್ಸ್ ಇದೆ. ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ನಾವು ಭಾಷಾಂತರ ಮಾಡುವ ಅವಶ್ಯಕತೆ ಇದೆ. ನ್ಯಾಯಾಲಯದ ಆದೇಶಗಳಾಗಿರ್ಬೋದು, ನ್ಯಾಯಾಲಯಗಳ ತೀರ್ಪುಗಳಾಗಿರ್ಬೋದು ಮತ್ತು ಕೆಲವೊಂದು ಡೀಡ್ಸ್ ಆಗಿರ್ಬೋದು, ಕನ್ನಡದಿಂದ ಇಂಗ್ಲಿಷಕ್ಕೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ನಾವು ತರ್ಜುಮೆ ಮಾಡೋ ಸಂದರ್ಭದಲ್ಲಿ ಎರಡೂ ಭಾಷೆಗಳ ಮೇಲೆ ಪ್ರಭುತ್ವ ಇರಬೇಕಾದದ್ದು, ವೊಕ್ಯಾಬುಲರಿ ಇರಬೇಕಾಗಿದ್ದು ಮತ್ತು ಬೇಸಿಕ್ ಗ್ರಾಮರಿನ ಪರಿಕಲ್ಪನೆ ಇರಬೇಕಾಗಿದ್ದು ಅವಶ್ಯವಾಗಿರ್ತದೆ. ಒಂದು ವೇಳೆ ನಮಗೆ ಬೇಸಿಕ್ ಗ್ರಾಮರದ ಪರಿಜ್ಞಾನ ಇಲ್ಲದೆ ಹೋದರೆ ಭಾಷೆಯಲ್ಲಿ ನ್ಯೂನತೆಗಳು ನುಣುಚಿ ನಮ್ಮ ತೀರ್ಪಿನ ಗುಣಮಟ್ಟ ಕಳೆದೋಗ್ತದೆ. ಅದರಿಂದ ಟು ಹ್ಯಾವ್ ಅ ಕ್ವಾಲಿಟೇಟಿವ್ ಜಜ್ಮೆಂಟ್ಸ್, to have a better orders, one must have command over both language, Kannada and English. ಸೊ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಯುವ ವಕೀಲರ ಭಾಷಾ ಕೌಶಲ್ಯವನ್ನ ವಿಸ್ತರಿಸಬೇಕು, ಹೆಚ್ಚಿಸಬೇಕು ಮತ್ತು ಗುಣಾತ್ಮಕಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದು ವಿಪಿಕೆ ಸಂಸ್ಥೆ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಬಹಳ ಶ್ಲಾಘನೀಯ ಕಾರ್ಯವನ್ನ ಮಾಡ್ತಾ ಇದೆ. ನಮಗೆ ಶ್ರೀಮತಿ ಹೇಮಾವತಿ ಅವರು ರಿಸೋರ್ಸ್ ಪರ್ಸನ್ ಆಗಿ ಸಿಕ್ಕಿದ್ದು ನಮಗೆ ಬಹಳ ಸಂತಸವನ್ನು ಉಂಟು ಮಾಡಿದೆ. ಅವರು ವಾರದಲ್ಲಿ 2 ಕ್ಲಾಸ್ಗಳನ್ನ 3 ವಾರಗಳ ಕಾಲ ನಡೆಸ್ತಕ್ಕದ್ದು ಬಹಳ ನಮಗೆ ಸಂತಸ ತಂದಿದೆ. ಇದರ ಮೂಲಕ ನಮ್ಮ ಕರ್ನಾಟಕದ ಯುವ ವಕೀಲರಿಗೆ, ಜನಸಾಮಾನ್ಯರಿಗೆ ಆಂಗ್ಲ ಭಾಷೆಯ ಒಂದು ಪ್ರಾಥಮಿಕ ವ್ಯಾಕರಣ ಇರ್ಬೋದು, ಭಾಷಾ ಕೌಶಲ್ಯ ಇರ್ಬೋದು, ವೊಕ್ಯಾಬುಲರಿ ಇರ್ಬೋದು, ಅವುಗಳನ್ನ ಅವರು ಕಲಿಸಿಕೊಡುವಲ್ಲಿ ಯಶಸ್ವಿ ಆಗ್ತಾರೆ. ಈ ಕಾರ್ಯಕ್ರಮ ಹೆಚ್ಚು ಫಲಪ್ರದವಾಗ್ತದೆ ಅಂಡ್ ಇಟ್ ಈಸ್ ದ ನೀಡ್ ಆಫ್ ದಿ ಅವರ್ ಆಲ್ಸೋ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ, ಗುಣಾತ್ಮಕತೆಯಿಂದ ಕೂಡಿರಲಿ, ನಮ್ಮ ಯುವ ವಕೀಲರ ಭಾಷಾ ಕೌಶಲ್ಯ ಹೆಚ್ಚಾಗಲಿ. ಅದರ ಜೊತೆಗೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಳತಕ್ಕಂಥ ಜನಸಾಮಾನ್ಯರು ಕೂಡ ಈ ಕಾರ್ಯಕ್ರಮ ಪ್ರಯೋಜನಕಾರಿಯಾಗಿ ಮೂಡಿ ಬರಲಿ ಅಂತ ನಾನು ಆಶಿಸ್ತಾ, ಇಲ್ಲಿಯವರೆಗೆ ನಡೆದು ಬಂದಂಥ ಕಾರ್ಯಕ್ರಮ ಬಹಳ ತುಂಬಾ ಗುಣಾತ್ಮಕವಾಗಿತ್ತು. ಹೇಮಾವತಿ ಮೇಡಮ್ ಅವರು ಭಾಷೆಯ ಅದರ ಒಳನೋಟಗಳನ್ನ ತಮಗೆಲ್ಲ ಬಹಳ ಪರಿಣಾಮಕಾರಿಯಾಗಿ ಹೇಳಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ, ನನಗಿಲ್ಲಿ ಕರೆದು ಅಧ್ಯಕ್ಷೀಯ ನುಡಿಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಜಿ ಪುರುಷೋತ್ತಮ್ ಅವರಿಗೂ ಮತ್ತು ನಮ್ಮೆಲ್ಲರ ಹಿರಿಯರಾದಂಥ HR ಭೀಮಾಶಂಕರ್ ಸಾಹೇಬರಿಗೂ, ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮೆಟ್ಟಲ್ ಕೂಡ ಅವರಿಗೂ ಮತ್ತು ಈ ತರಗತಿಯ ರಿಸೋರ್ಸ್ ಪರ್ಸನ್ ಅಂತ ಹೇಮಾವತಿ ಅವರಿಗೂ ಈ ಕಾರ್ಯಕ್ರಮವನ್ನು ತಾವೆಲ್ಲ ಬಹಳ ಆಸಕ್ತಿಯಿಂದ ಆಲಿಸಿದಂತ ಸ್ತೋತ್ರಗಳಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ವೇಳಾಪಟ್ಟಿ ಹಾಗೂ ಕಾರ್ಯಕ್ರಮದ ಕಂಟೆಂಟ್ಸ್ ಅನ್ನ ಗ್ರೂಪ್ ನಲ್ಲಿ ಶೇರ್ ಮಾಡಲಾಗುವುದು.
ಎಲ್ರಿಗೂ ಧನ್ಯವಾದಗಳು ಸರ್. ಬಹಳ ತಮಗೂ ಬಹಳ ಧನ್ಯವಾದಗಳು ಸರ್. Purushottam, ಸರ್ when is the next class? ನೆಕ್ಸ್ಟ್ ಕ್ಲಾಸ್ ನಾನು ನೋಟಿಫೈ ಮಾಡ್ತೀನಿ ಸರ್, ಗ್ರೂಪ್ ನಲ್ಲಿ ನೋಟಿಫೈ ಮಾಡ್ತೀನಿ ಸರ್. Every Sunday weekend ಅಲ್ಲ? No, not exactly sir. It will be in the weekday sir. How many sessions we are going to have? Every week we will have 4 hours sir. So it will be 3 weeks sir. 4 3s are 12. 12 session now we will have a 12 session sir. Are we having any system method? Yes sir. We are having a method sir. No, to assess the result at the end, okay? Yes sir. The people, young lawyers who have been participating, yes sir, how much did they gain? Yes sir. From the day when they joined and at the end of the session after say 4 weeks, we will conduct a test sir. What will be the change, visible change in them? Yes sir. What all they have gained and what is their motivation levels? Yes, sir. How they will be very effective lawyers, productive lawyers, successful lawyers. We need to adopt some assessment method, okay? Yes sir. I will take up your suggestion sir. We will come up with online test forum sir. At the same time we will tips, with the permission of President sir, I want 2 tips to the participants. Yes sir. Still about 66 are there. I request the young lawyers, advocates, you develop the habit of speaking simple English in your day-to-day life. With your family members, with your friends, with your colleagues, in your office. Very small sentences, okay? The habit that will enhance your proficiency level of confidence, okay? Simple sentences in your day-to-day life at every stage, and you will gain confidence to speak very fluently, effectively before the bench. It's very simple thing. Also develop the habit of reading even newspaper, daily newspaper, English newspaper. Read 10 minutes, see how sentences have been framed, how we can speak grammatically correct, with pauses, with the stress where we can, and how we can effectively communicate our views to the persons whom we intend to communicate. This has to be a way of life. It's not a classroom. Yes. Day-to-day life. In your day-to-day life, while talking to your kids, your family members, your colleagues, in your bar, and while working in the office, it has to be a hobby that I want to learn English. I want to be proficient in English. I want to talk very effectively before any forum, because English is very sweet language, very effective language, and very, very simple language. You need to have this mindset, the mindset that the most of the proceedings before the court, from lowest court to the highest court, proceedings are mostly in English. Most of all previous judgment citations are in English, and the ratios are in English. Unless I have confidence, proficiency in conveying what I want to convey before the bench, if I do not have the confidence, my performance will be not very effective. We need to have this mindset and slowly, steadily, step by step, start communicating in English, writing in English, speaking in English. That is how we can elevate ourselves. Okay? Okay, sir. Thank you. Thank you. So ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಸೊ ಇಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. Dr. Purushottam ji. Thank you, sir. Jai Hind, sir. Jai Hind, sir. Good night, sir. Jai Hind.